हरि ओम। ओम भूर्भुवस्सुवः तत्सवितुर्वरेण्यं भर्गो देवस्य धीमहि धियो यो न प्रचोदयात्। तत्सवितुर्वरेण्यं भर्गो देवस्य धीमहि धियो यो न प्रचोदयात्। अयन्तयित्वा आत्मजातवेदस्ते नेभ्यस्त्वचेद्धवद्धया चास्मान् प्रजया पशुभिर्ब्रह्ममुच्यसे नाम्नोऽद्येन समेधयस्व इदमग्ने जातवेदसे इदं न मम अयन्तयित्वा आत्मा जातवेदस्ते नेभ्यस्वचेद्धवद्धया चास्मान् प्रजया पशुभिर्ब्रह्मवच्चसे नाम्नाद्येन समेधयस्व इदमग्ने जातवेदसे इदं न मम भूर्भुवस्सुवः तत्सवितुर्वरेण्यं भर्गो देवस्य धीमहि धियो यो न प्रचोदयात्। भूर्भुवस्सुवः तत्सवितुर्वरेण्यं भर्गो देवस्य धीमहि धियो यो न प्रचोदयात्। भूर्भुवस्सुवः तत्सवितुर्वरेण्यं भर्गो देवस्य धीमहि धियो यो न प्रचोदयात्। स्वाहा ओम अग्नये स्वाहा इदमग्नये इदं नमः ओम सोमाय स्वाहा इदं सोमाय इदं नमः ओम प्रजापतये स्वाहा इदं प्रजापतये इदं नमः ओम मित्राय स्वाहा इदमित्राय इदं नमः ओम त्र्यंबकै यजामहे सुगन्धिं पुष्टिवर्धनम् उर्वारुकमिव मृत्योर्मुक्षीयमामृतं स्वाहा इदं मृत्युञ्जयाय इदं नमः ओम राष्ट्राय स्वाहा इदं राष्ट्राय इदं नमः ओम राष्ट्राय स्वाहा इदं राष्ट्राय इदं नमः
Om Pranashaya Swaha. Idam Vyakshaya. Idam Namah. Om Namah Shambhavaya Chamayu. Bhavaya Chanamah. Shankaraya Chamayeskaraya Namah. Shivaya Shivakaraya Swaha. Om Sarvamai Purnakam Swaha. Om Sarvamai Purnakam Swaha. Om Sarvamai Purnakam Swaha. Om Shanti Shanti Shanti. Hari Om. Shri Gurubhyo Namah. Hari Om. ನಮ್ಮೆಲ್ಲರ ಅದೃಷ್ಟಾಭಾಸ್ತಿನ ಒಂದು ವಿಶೇಷ ಸಂದರ್ಭವನ್ನ ಸೃಷ್ಟಿ ಮಾಡಿ ನಾವೆಲ್ಲ ಪ್ರಭಾರಿಗಳು ಯೋಗದ ಬಗ್ಗೆ ಒಂದಿಷ್ಟು ಜ್ಞಾನವನ್ನು ಪಡಿಬೇಕು. ಕೇವಲ ನಾವು ಯೋಗಾಸನ ಮಾಡಿಸಿ ನಾವು ನಮ್ಮ ಕೇಂದ್ರವನ್ನ ಮುಗಿಸೋದಕ್ಕಾಗಲ್ಲ. ಆ ದೃಷ್ಟಿಯಿಂದ ನಮ್ಮ ಮಧ್ಯೆ ಈಗ ಇದ್ದಾರೆ ಶ್ರೀಯುತ ಪರಮೇಶ್ವರ ಸುಪರ್ಣಸಾರ್, ನಮ್ಮ ಮಾರ್ಗದರ್ಶಕ ಮಂಡಳಿಯ ಗೌರವಾನ್ವಿತ ಸದಸ್ಯರು, ಹಿರಿಯ ಯೋಗ ಸಾಧಕ. ನಾನು ನಿಸ್ಸಂಕೋಚವಾಗಿ ಹೇಳ್ತೀನಿ, ವಯಸ್ಸಿನಲ್ಲಿ ಅವರಿಂದ ನಾನು ಬಹಳಷ್ಟು ವಯಸ್ಸಿನ ದೊಡ್ಡವರಾದರೂ ಕೂಡ ಜ್ಞಾನದಲ್ಲಿ ಸುಪರ್ಣ ಸರ್ ಹಾಸನದಲ್ಲಿ ಒಂದು ವಜ್ರ ಇದ್ದಾರೆ. ಅದರಿಂದ ನಮ್ಮ ಮಧ್ಯೆ ಇರುವಂತಹ ನಮ್ಮ ಕಾರ್ಯಕರ್ತರುಗಳ ಉದ್ಯೋಗವನ್ನು ನಾವು ಚೆನ್ನಾಗಿ ಪಡೆಯಬೇಕು ಅಂತ ಹೇಳಿ ಅವರನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದಕ್ಕೆ ಅವರು ಬಂದಿದ್ದಾರೆ. ಇವತ್ತಿಂದ 5 ದಿವಸಗಳು ನಾವು ಈ ಒಂದು ವರ್ಗದಲ್ಲಿ ಇರ್ತೀವಿ. ನಾವು 5:30ಗೆ ಶುರು ಮಾಡೋಣ ಅಂತ ಯೋಚನೆ ಮಾಡಿದ್ವು, ಆದ್ರೆ ಎಲ್ಲ 5 ಗಂಟೆಗೆ ಮಾಡೋಣ ಹೇಳಿ ಎಲ್ಲರೂ ಒತ್ತಾಯ ಇದ್ದೀವಿ. ನಾವು 5 ಗಂಟೆಗೆ ಶುರು ಮಾಡ್ತಾ ಇದ್ದೀವಿ. 5 ಗಂಟೆಗೆ ಅಂತ ಹೇಳಿದಾಗ 4:50ಕ್ಕೆ ಸುಪರ್ಣಸ ಮತ್ತು ಶ್ರೀಧರ ಇದ್ರು. ಸೊ ಇನ್ನು ಉಳಿದವರೆಲ್ಲ 5 ಗಂಟೆ ದಾಟಿದ್ರೆ 5:10, 5:15 ಬಂದಿದ್ದೀರಿ. ಅದು ನಾಳೆಯಿಂದ 5 ಗಂಟೆಗೆ ಬಂದ್ರೆ ನಮ್ಮ ಅಭ್ಯಾಸವನ್ನು ಪರ್ಫೆಕ್ಟ್ ಆಗುತ್ತೆ. ಆದ್ರೆ ಅಪೇಕ್ಷಿತರಲ್ಲಿ 50%, 50% ಇನ್ನೂ ಬರಬೇಕಾಗಿದೆ. ಅವ್ರನ್ನೆಲ್ಲ ಬರ್ತಾರೆ ನಿರೀಕ್ಷೆ ಮಾಡ್ತೀನಿ. ಪರಮೇಶ್ವರರು ಇವತ್ತಿನ ಯೋಗಾಭ್ಯಾಸವನ್ನ ಮತ್ತೆ ಇವತ್ತಿನ ಜ್ಞಾನ ದಾಸವನ್ನ ಶುರು ಮಾಡಲಿಕ್ಕೆ आदि व्याधि अज्ञान हरे देवी ओम श्री माता योगकाली नमः। ओम श्री गुरुभ्यो नमः। हरि ओम।
ಯೋಗ ಸಾಧಕರ ಈ ದಿವಸದಿಂದ ನಾವು ಇದು ಯೋಗದ ತರಬೇತಿ ಇಲ್ಲಿ ಮಟ್ಟ ಯಾವುದು ಅಂತಂದ್ರೆ ಒಂದು ಶಿಕ್ಷಕ ವರ್ಗ ನಾವು ಏನನ್ನ ಈ ಯೋಗದ ಮೂಲಕ ಹಂಚಿಕೆ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಆ ಯೋಗದ ವಿಸ್ತಾರ ಹೇಗಿದೆ ಅನ್ನೋದನ್ನ ನಾವು ನಂತರ ನೋಡ್ತಾ ಹೋಗ್ತೀವಿ. ಇಲ್ಲಿ ಒಂದು ಗುರು ಮತ್ತೆ ಶಿಷ್ಯ, ಇಲ್ಲಿ ನಾವು ಸಾಧನೆ ಮಾಡ್ತಕ್ಕಂಥದನ್ನ ಶಿಷ್ಯರ ಸ್ಥಾನದಲ್ಲಿ ಇರ್ತಕ್ಕಂಥವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಯೋಗ ಸಾಧಕರು ಅಂತ ಕರಿತೀವಿ. ಅದನ್ನ ಯಾರು ಮಾರ್ಗದರ್ಶನ ಮಾಡ್ತಾರೆ, ಹೇಳ್ಕೊಡ್ತಾರೆ, ಅದನ್ನ ಯೋಗ ಶಿಕ್ಷಕರು ಅಂತ ಕರೀತಾರೆ. ಯೋಗ ಶಿಕ್ಷಕರಿಗೂ ಯೋಗ ಸಾಧಕರಿಗೂ ಇಲ್ಲಿ ಇದನ್ನು ನಾವು ಯೋಗದ ಪರಿಭಾಷೆಗೆ ಬಳಸ್ತೀವಿ. ಗುರು ಶಿಷ್ಯರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಯೋಗ ಸಾಧಕರು ಮತ್ತು ಯೋಗ ಶಿಕ್ಷಕರು. ಹಾಗಾಗಿ ನಾವು ಈ ಯೋಗ ಅಂದ್ರೆ ಏನು, ಇದರ ವ್ಯಾಪ್ತಿ ಎಷ್ಟಿದೆ, ಯಾಕೆ ನಾವು ಯೋಗವನ್ನು ಮಾಡಬೇಕು, ಇದರ ಮೂಲ ಎಲ್ಲಿ ಇರಬೇಕು, ಹೇಗೆ ನಾವು ಇದನ್ನ ಮಾಡಬೇಕು, ನಾನು ಮಾಡಿದಷ್ಟೇ ಸಾಕ ಅಥವಾ ಬೇರೆಯವರಿಗೆ ತಲುಪಿಸ್ಬೇಕಾ ಅನ್ನೋ ಒಂದು ವಿಚಾರ ಇಲ್ಲಿ. ಇದರ ಮಹತ್ವ ಮಹತ್ವ ಗೊತ್ತಾದಾಗ ನಾವು ಅದಕ್ಕೆ ತೊಡಗಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಆ ಮಹತ್ವವನ್ನು ನಾವು ಕಂಡುಕೊಳ್ಬೇಕು ಅಂತ ಬಂದಾಗ ನಾನು ಸ್ವತಃ ಅದನ್ನು ಮಾಡಬೇಕು. ಆ ಯೋಗದ ಸಾಧನೆ ಹಂತದಿಂದ ಹಂತವಾಗಿ ನಾವು ಮೇಲೆ ಬರ್ಬೇಕಾಗುತ್ತೆ. ಎಲ್ಲವೂ ಕೂಡ ಊರ್ಧ್ವದ ಕೇಂದ್ರಗಳಿಂದ ಮೇಲೆ ಉಚ್ಚಾರಾಯ ಸ್ಥಿತಿ ಅಂದ್ರೆ ಚೆನ್ನಾಗಿ ಬೆಳೆದಿಲ್ಲ ಅಂತ ಹೇಳಿ ಎಲ್ಲ ರೀತಿಯಲ್ಲಿ ಎಲ್ಲ ಚೆನ್ನಾಗಿ ಬೆಳೆದಿಲ್ಲ ಅಂತ ಹೇಳ್ಬಿಟ್ಟು ಉಚ್ಚಾರಾಯ ಸ್ಥಿತಿ ಒಂದು ಹಂತದಿಂದ ಕೆಳಗಿನಿಂದ ಮೇಲೆ ಬಂದಿದ್ದಾರೆ. ಇದನ್ನು ಕೂಡ ನಾವು ಯೋಗದ ಪರಿಭಾಷೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಯೋಗ ಇದರ ಮೂಲ ಎಲ್ಲಿ, ಹೇಗೆ, ಯಾಕೆ ಇದೆಲ್ಲವನ್ನ ನೋಡೋದಕ್ಕಿಂತ ಮುಂಚೆ ನಮ್ಮ ಈ ಅಭ್ಯಾಸ ವರ್ಗದಲ್ಲಿ ನಮ್ಮ ದೇಹದ ಸ್ಥಿತಿ, ಮನಸ್ಥಿತಿ, ನಮ್ಮ ಆತ್ಮಬಲ ಇವುಗಳನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ನಾವೊಂದಷ್ಟು ಪ್ರತಿನಿತ್ಯ ನಾವು ಅಭ್ಯಾಸ ಮಾಡುವಂತಹ ಒಂದಿಷ್ಟು ಸೂಕ್ಷ್ಮ ವ್ಯಾಯಾಮಗಳು, ಒಂದು 3 ಸೂರ್ಯ ನಮಸ್ಕಾರಗಳನ್ನು ನಾವು ಅಭ್ಯಾಸ ಮಾಡಿದ್ದೆ. ಅದರಲ್ಲಿ ಒಂದು ಹಂತವನ್ನು ದಾಟಿ ನಾವು ಆ ಯೋಗದ ತರಗತಿಗೆ ಜೋಡಿಸಿಕೊಳ್ಳೋಕೆ ಸಹಾಯ ಆಗಿದೆ. ಆಸನಗಳಲ್ಲಿ 4 ಸಿದ್ಧಾಸನ, ಸುಖಾಸನ, ವಜ್ರಾಸನ ಅಥವಾ ಪದ್ಮಾಸನ. ಈ 4ರಲ್ಲಿ ಯಾವುದಾದ್ರು ಒಂದು ಅಳವಡಿಸಿ ಕೊನೆಯದಾದ ಕ್ಷೀರಾಸನ. ಕ್ಷೀರಾಸನ ಕಾರಣ ಮೊದಲಿನಿಂದ ನಾವು ಸೂಕ್ಷ್ಮ ವ್ಯಾಯಾಮದಲ್ಲಿ ಮೊದಲನೇ ಹಂತ ದೃಷ್ಟಿ ಚಾಲನ. ದೃಷ್ಟಿ ಚಾಲನ ಅಂದ್ರೆ ಕಣ್ಣುಗಳನ್ನ ವೃತ್ತಾಕಾರವಾಗಿ ಬಲವತಿಯಿಂದ ತಿಳಿಸ್ತೀವಿ. ಒಂದು ಅಭ್ಯಾಸದ ಜೊತೆಗೆ ಉಸಿರಾಟದ ಮೇಲೆಗಳಾಗಲಿ ಸ್ಥಿತಿ ಎಡಬದಿಯಿಂದ ಅಭ್ಯಾಸ ಮಾಡೋಣ. ಸ್ಥಿತಿ ಕಣ್ಣನ್ನು ಹಗುರವಾಗಿ ಮುಚ್ಚಿ ಒಂದು ಹಂತದಲ್ಲೂ ಉಸಿರಾಟದ ಮೇಲೆ ಗಮನ ಇಡಿ. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರು ಗಮನಿಸ್ತಾ ಇಡಿ.
ನಿಧಾನವಾಗಿ ಮುಂದಿನ ಹಂತ ರಿವಾಚಾಲು ಗಲ್ಲವನ್ನ ನಿಧಾನವಾಗಿ ಇದಕ್ಕೆ ತರಿಸಿ ಹೆಸರನ್ನಾಗಿ ಗಲ್ಲವನ್ನು ತರಿಸಿ ನಿಧಾನವಾಗಿ ಗಲ್ಲವನ್ನು ನಿಲ್ಲಿಸಿ ನೆಕ್ಸ್ಟ್ ಆಪರೇಷನ್ ಸ್ಥಿತಿ ಎಡಬದಿಯಿಂದ ಬೆಳೆಸೋಣ ಸ್ಥಿತಿ ದಿನಾಂಕ ಎರಡು ಕೈಗಳನ್ನು ಮುಂದೆ ಚಾಲಿಸ್ತೀವಿ ಮುಸುಕಿಯನ್ನು ಮಾಡಿ ಪರವಾಗಿ ಸ್ಥಿತಿ ಒಳಮುಖನಾಗಿ ಬೆರಳುಗಳಿಗೆ ಸೂಕ್ಷ್ಮವಾಗಿ ಹಸ್ತವನ್ನು ಮೇಲ್ಮುಖ ಮಾಡಿಸಿ ಧ್ವಜವನ್ನು ಹೊಂದಿರಿ ಎರಡು ಕೈಗಳನ್ನ ಪೂರ್ಣ ಚಾಚಿಂದ ಸ್ಥಿತಿಯಲ್ಲಿರಿಸಿ ಹಸ್ತಗಳನ್ನು ಎರಡು ಹಸ್ತಗಳ ಮೇಲೆ ತೋಳುಗಳು ಉಳಿತಾರಲ್ಲಿ ಹಸ್ತಗಳನ್ನು ಸ್ಥಿತಿ ಶ್ವಾಸ ದೀರ್ಘವಾಗಿರಲಿ ಏಕಂ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ನಿಧಾನವಾಗಿ ಕೈಗಳನ್ನು ಬೆಳೆಸಿ ಅಂತಾಗಿ ಅಭ್ಯಾಸವನ್ನು ಮಾಡಿದ್ರೆ ನಾವು ಮುಂದಿನ ಹಂತದಲ್ಲಿ ಪಾರ್ಶ್ವ ಕಟಿ ಚಾಲನೆ ಎರಡು ಕೈಗಳನ್ನು ಹಾಕಿ ಮಣ್ಣಿಗೆ ಮೇಲೆ ನಿಧಾನವಾಗಿ ನಿಮ್ಮ ಎಡಬದಿಗೆವಾಗಿ ಎಡಗಿರಿಯನ್ನ ಎಡಮಣ್ಣಿಗೆ ದಾಟಿಸಿ ಮೊಣಕೈಯನ್ನು ಮೇಲಕ್ಕೆ ಮೇಲೆ ಹಾಗೆ ಬಲಬದಿಗೆ ವಾಗ್ತೀರ ಮೇಲೆ ಎಡ ಎಡ ಎಡದಿಗೆ ಎಡಮುಂದಿಗೆ ತಾಯಿಗೆ ಮೇಲೆ ಬಲ ಮೇಲೆ ಸಾಗಿಸ್ತೀವಿ ಹಾಗೆ ಇದರಲ್ಲದೆ ವಿಭಿನ್ನವಾದ ನಾವು ಅಭ್ಯಾಸ ಮಾಡಿದ್ದೀವಿ ನಿಮ್ಮ ಎಡ ಹಸ್ತವನ್ನು ಬಲಮುಂಡಿಯ ಮೇಲೆ ಇರಿಸಿ
ಬಲಗೈಯನ್ನು ಮೇಲಿಂದನೇ ತೋಳಗಳಿಗೆ ತೋಳಗಳು ಕಿವಿಗೆ ತಾಗಿರಲಿ. ನಿಧಾನವಾಗಿ ಎಡಬದಿಗಾಗಿ ಬಾಗಿ 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 ಸಾಧ್ಯ ಹಸ್ತ ನೆಲಕ್ಕೆ ತಾಗಿ ಮೇಲೆ ಹಾಗೆ ಬಲಗೈ ಎಡಬದಿಯ ಮೇಲೆ ಎಡಗೈ ಮೇಲೆ ತೋಳಿಗೆ ತಾಗಿರಲಿ. ಬಲಬದಿಗೆ ಬಾಗ್ತೀರಾ ಬಾಗ್ತೀರಾ ಬಾಗಿ 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 ಸ್ಟ್ರೈಟ್ 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 ಹಸ್ತ ನೆಲಕ್ಕೆ ತಾಗಿ ಮೇಲೆ ಎಡ ಮೇಲೆ ಬಲ ಮೇಲೆ ಸಾಧಸ್ಥಿತಿ ಕೂಡ ಸಿದ್ಧಾಂತದಲ್ಲಿ ಈಗ ನಾವು ಮುಂದೆ ನಮ್ಮ ಎರಡು ಕಾಲಗಳ ಚಾಟ್ನ ಶ್ರೀಲೀಲಾ ದಂಡಾಸನ. ನಿಮ್ಮ ಎರಡು ಕೈಗಳ ಜೊತೆ ಓದಿದ್ರದು ಶ್ರೀಲೀಲಾ ದಂಡಾಸನ. ಕೈಗಳನ್ನ ಮಂಡಿ ಮೇಲೆ ಇರಿಸಿದ್ರೆ ಬರೀ ದಂಡಾಸನ ಅಷ್ಟೇ, ದಂಡಾಸನ. ಕೈಗಳಿಂದ ಹಿಂದೆ ಇದ್ರೆ ಶ್ರೀಲೀಲಾ ದಂಡಾಸನ. ಈಗ ನಾವು ಶ್ರೀಲೀಲಾ ದಂಡಾಸನದಲ್ಲಿ ಅಭ್ಯಾಸ ಮಾಡ್ತಾ ಎರಡು ಕೈಗಳನ್ನು ಚಾಚಿ ಮುಂದೆ ಚಾಚಿ ಕಾಲುಗಳು ರೂಢಿಗಳು ನೆಲಕ್ಕೆ ಹೊರಳಿ ನಿಧಾನವಾಗಿ ನಿಮ್ಮ ಬೆನ್ನಿನ ಮೇಲೆ ಮಲಗಿ. ನಿಧಾನವಾಗಿ ಬೆನ್ನಿನ ಮೇಲೆ ಮಲಗಿರ. ನಿಮ್ಮ ಎರಡು ಕೈಗಳನ್ನ ಲಾಕ್ ಮಾಡಿ ಅಲ್ಲಿ ಬದಿಯಿರಿಸಿ ಕಾಲುಗಳನ್ನು ಜೋಡಿಸಿ ಹಿಮ್ಮಡಿಗಳು ನೆಲಕ್ಕಿಟ್ಟಾಗಿರ್ಲಿ, ತಲೆ ನೆಲಕ್ಕಾಗಿರ್ಲಿ. ಸಂಪೂರ್ಣ ದೇಹದ ಭಾರವನ್ನು ಭೂಮಿ ಮೇಲೆ ಹಾಕಿ ಈಗ ಹಿಮ್ಮಡಿಗಳನ್ನ ಮೇಲೆ ಎತ್ತದ ರೀತಿಯಲ್ಲಿ ಹಿಮ್ಮಡಿಗಳ ನೆಲಕ್ಕೆ ತಾಗಿರಬೇಕು. ನಿಧಾನವಾಗಿ ಮೇಲೆ ಬಿಡಿ, ಮೇಲೆ ಕೈಗಳ ಹಾಗೆ ಮೇಲೆ ಹಿಂದೆ 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 ಹೋಗಿ ಪೂರ್ವ ಮೇರುದಂಡಾಸನ. ಪೂರ್ವ ಮೇರುದಂಡಾಸನ. ಮತ್ತೊಮ್ಮೆ ಮೇಲೆ ಮುಂದೆ ಅಭ್ಯಾಸ ಮಾಡಿ ಉಸಿರಾಟದ ಜೊತೆಗೆ ನಿಮ್ಮ ಅಭ್ಯಾಸ ಇರಲಿ. ಮತ್ತೊಮ್ಮೆ ಮೇಲೆ ಬರ್ತೀರಾ. ಮೇಲೆ ಹಿಂದೆ 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 ಮೇಲೆ ಸ್ಥಿತಿ ಕುಳಿತಲ್ಲೇ ನಡಿಗೆ ಅಭ್ಯಾಸವನ್ನು ಮಾಡ್ತೀವಿ ನಾವು. ನಿಮ್ಮ ಬಲಗಾಲವನ್ನು ಮುಗಿಸಿ, ಬಲಗಾಲವನ್ನು ಮುಗಿಸಿ, ಆನಂತರ ಎಡಗಾಲನ್ನು ಮುಗಿಸಿ, ಬಲಗಾಲವನ್ನು ಚಾಚಿ, ಎಡಗಾಲ ಚಾಚಿ ಶ್ರೀಲದಂಡಾಸನ ಹಿಂದೆ ಸೇರಿದಲ್ಲಿ ಆಗ ಬಲಗಾಲ ಮುಡಿಸಿ, ಎಡಗಾಲ ಮಾಡಿಸಿ, ಬಲಗಾಲ ಚಾಚಿ, ಎಡಗಾಲ ಚಾಚಿ, ಬಲಗಾಲ ಮುಗಿಸಿ, ಎಡಗಾಲ ಮುಗಿಸಿ, ಬಲಗಾಲ ಚಾಚಿ, ಎಡಗಾಲ ಚಾಚಿ. ಸಹಸ್ರಾರದಿಂದ ಹಿಡಿದು ಆನಂದವರೆಗಿನ ದೈಹಿಕ ಕ್ರಮಕ್ರಿಯ ಅಭ್ಯಾಸ ಬಲಗಾಲ ಮುಗಿಸಿ, ಎಡಗಾಲ ಮುಗಿಸಿ, ಬಲಗಾಲ ಚಾಚಿ, ಎಡಗಾಲ ಚಾಚಿ. ಸರ್ ಬಲಗಾಲ ಮುಗಿಸಿ, ಎಡಗಾಲ ಮುಗಿಸಿ, ಬಲಗಾಲ ಚಾಚಿ, ಎಡಗಾಲ ಚಾಚಿ, ಬಲಗಾಲ ಚಾಚಿ, ಎಡಗಾಲ ಬಲಗಾಲ ಮುಗಿಸಿ, ಎಡಗಾಲ ಮುಗಿಸಿ, ಬಲಗಾಲ ಚಾಚಿ, ಎಡಗಾಲ. ಸಾಕಸ್ಥಿತಿ. ಈಗ ಎರಡು ಕಾಲಗಳನ್ನು ಮುಗಿಸ್ತೀವಿ, ಎರಡು ಕಾಲನ್ನ ಚಾಚಿ, ಎರಡು ಕಾಲ ಮುಗಿಸ್ತೀವಿ, ಎರಡು ಕಾಲ ಮುಗಿಸಿ, ಎರಡು ಕಾಲ ಮುಗಿಸ್ತೀವಿ, ಎರಡು ಕಾಲ ಮುಗಿಸಿ, ಎರಡು ಕಾಲ ಮುಗಿಸ್ತೀರಾ, ಎರಡು ಕಾಲನ್ನ ಹಿಂದಕ್ಕೆ ಹಾರಿಸ್ತೀರಾ. ಕಾಲಗಳನ್ನು ಚಾಚಿ ಮುಂದಿನ ಹಂತಕ್ಕೆ ಪಾದಗಳಿಗೆ ಸೂಕ್ಷ್ಮ ವ್ಯಾಯಾಮ.
ಪಾದಗಳನ್ನ ಮುಂದೆ 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 ಹಿಂದೆ ಮುಂದೆ ಹಿಂದೆ ಸೂಕ್ಷ್ಮ ವ್ಯಾಯಾಮ ಯೋಗದ ಅವಿಭಾಜ್ಯ ಅಂಗ ಪ್ರಾರಂಭದ ಹಂತದಲ್ಲಿ ನಾವು ಈ ಅಭ್ಯಾಸಗಳನ್ನ ಮಾಡ್ತೀವಿ. ಇದರ ಉಪಯೋಗ ಹೇಗೆ ಅನ್ನೋದನ್ನ ನಾವು ಈ ತರ ನೋಡ್ಬೋದು. ನಮ್ಮ ಅಭ್ಯಾಸ ವರ್ಗದಲ್ಲಿ ಲಾಭ ಏನು? ಉದಾಹರಣೆ ಇದು ನಾವು ಮಾಡ್ತಾ ಇರುವಂತಹ ಅಭ್ಯಾಸ, ಇದನ್ನ ಪಾದಗಳಿಗೆ ಸೂಕ್ಷ್ಮ ವ್ಯಾಯಾಮ ಅಂತ ಹೇಳ್ತೀವಿ. ಪಶ್ಚಿಮೋತ್ತಾನಾಸನ ಮಾಡ್ತೀವಲ್ವಾ, ಅವಾಗ ಏನಾಗುತ್ತೆ, ಸೊಂಟ ಒತ್ತ ಹಂತದಲ್ಲೂ ಮುಂದೆ ಹೋಗುತ್ತೆ, ಆದ್ರೆ ಕೈ ಪಾದಗಳಿಗೆ ಆಗುತ್ತೆ. ಅವಾಗ ಏನ್ ಮಾಡ್ತೀವಿ, ಪಾದವನ್ನ ಕೀಲುತ್ತಾನಾಗಿ ಚೆನ್ನಾಗಿ ಒಳಪಡಿಸ್ತೀವಿ. ಅವಾಗ ಏನಾಗುತ್ತೆ, ಅಂತಃಕರಣ ಎಲ್ಲ ಸ್ಪರ್ಶ ಆಗುತ್ತೆ. ಈಗ ಕಾರಣಕ್ಕೋಸ್ಕರ ನಾವು ದೇಹಕ್ಕೆ ಫ್ರಿಜಿಡಿಟಿ ಅಂತ ಕರೀತೀವಿ. ಜಡತ್ವ ಅದನ್ನು ನಿವಾರಣೆ ಮಾಡೋದ್ರಿಂದ ದೇಹದ ಎಲ್ಲ ಕಡೆಗೆ ಕಾರಣಶಕ್ತಿ ಸರಿಯಾದ ರೀತಿಯಲ್ಲಿ ಇರುತ್ತೆ. ಆ ಕಾರಣಕ್ಕೋಸ್ಕರ ನಾವು ಸೂಕ್ಷ್ಮ ವ್ಯಾಯಾಮಗಳನ್ನು ಅಭ್ಯಾಸ ಮಾಡ್ತೀವಿ. ಒಂದು ಪಾದ ಮುಂದೆ, ಒಂದು ಹಿಂದೆ, ಇನ್ನು ಮುಂದೆ, ಒಂದು ಹಿಂದೆ. ಸರಿ, ಎರಡು ಕಾಲುಗಳನ್ನು ಜೋಡಿಸಿ ವೃತ್ತಾಕಾರವಾಗಿಸೋಣ. ಕೆಲವೊಂದು ಸ್ಥಿತಿ ಎಡದಿಂದ ವಿರುದ್ಧ ದಿಕ್ಕನ್ನು ಅಭ್ಯಾಸ ಮಾಡ್ತೀವಿ. ನಾವು ಎರಡು ಕಾಲುಗಳನ್ನು ಒಟ್ಟಿಗೆ ಟ್ಯಾಪ್ ಮಾಡ್ತೀವಿ. ಕಾಲುಗಳನ್ನ ಪಡಿತೀವಿ. ಒಂದರ ನಂತರ ಒಂದು ರಿಲ್ಯಾಕ್ಸ್. ಕಾಲಿನ ಬೆರಳುಗಳನ್ನು ಮುಂದೆ ಮುಂದೆ ಬೆರಳುಗಳಿಗೆ ಮಾತ್ರ ಮಾಡಬೇಕು. ಸ್ಥಿತಿ ಪಾದದಿಂದ ಹಿಡಿದು ತಲೆಯಿಂದ ಹಿಡಿದು ಪಾದದವರೆಗೆ ಪ್ರತಿಯೊಂದು ಅಂಗಗಳನ್ನು ಸಡಿಲ ಮಾಡುತ್ತಾರೆ. ಪ್ರಾಣಶಕ್ತಿ ಆಗಿದ್ದು ಈ ಭಾಗಗಳಿಗೆಲ್ಲ ಸರಳವಾಗಿ ಆಗುವುದು ಇದರ ಮೂಲ. ಈಗ ಮುಂದಿನ ಹಂತದಲ್ಲಿ ನಾವು 3 ಸುತ್ತಿನ ಸೂರ್ಯ ನಮಸ್ಕಾರ ಮಾಡೋಣ. ನಿಧಾನವಾಗಿ ಸಿದ್ಧಾಸನದ ಸ್ಥಿತಿ ಬರ್ತೀರಾ. ಕೈಗಳನ್ನು ಮುಂದೆ ಮಾಡಿ, ಕೈಗಳನ್ನು ಊರದೆ ಮೇಲೆ ಕೈಯನ್ನು ಊರದೆ ಮೇಲೆ ಹೇಳುವ ಅಭ್ಯಾಸ, ಕೈಯನ್ನು ಊರದೆ ಕೆಳಗೆ ಕೂರುವ ಅಭ್ಯಾಸ. ಕೈಯನ್ನು ಊರದೆ ಮಲಗಬೇಕು, ಮತ್ತೆ ಕೈಯನ್ನು ಊರದೆ ಮೇಲೆ ಹೇಳಬೇಕು. ಇದಿಷ್ಟು ಪ್ರಕ್ರಿಯೆಗಳನ್ನು ನಾವು ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಅಳವಡಿಸುತ್ತಾ ಹೋಗ್ತೀವಿ. ನಮಸ್ಕಾರ ಸ್ಥಿತಿ ಪ್ರಾರ್ಥನೆ.
ಹಸ್ತಾಸನ ಹಸ್ತಪಾದಾಸನ ದಕ್ಷಿಣ ವಿಶ್ವಸಂಚಲನ ಅಧೋಮುಖ ಶ್ವಾನಾಸನ ಅಷ್ಟಾಂಗ ನಮನಾಸನ ಭುಜಂಗಾಸನ ಭೂಧರಾಸನ ವಾಮಾಶ್ರ ಸಂಚಲನ ಹಸ್ತಪಾದಾಸನ ಹಸ್ತವೃತ್ತಾನಾಸನ ಪ್ರಣಾಮಾಸನ ಓಂ ನಮಸ್ಕಾರಾಸನ ಊರ್ಧ್ವಾಸನ ಪಾದ ಹಸ್ತಾಸನ ಏಕಪಾದ ಪ್ರಸರಣಾಸನ ಪರ್ವತಾಸನ ಸಾಷ್ಟಾಂಗ ಧನುಪಾದಾಸನ ಭುಜಂಗಾಸನ ಪರ್ವತಾಸನ ಅಶ್ವ ಸಂಚಲನ ಪಾದ ಹಸ್ತಾಸನ ಊರ್ಧ್ವಾಸನ ನಮಸ್ಕಾರಾಸನ ಸ್ಥಿತಿ ಓಂ ಸೂರ್ಯಾಯ ಪ್ರಣಾಮಾಸನ ಹಸ್ತವೃತ್ತಾನಾಸನ ಹಸ್ತಪಾದಾಸನ ದಕ್ಷಿಣ ಅಶ್ವ ಸಂಚಲನ ಅಧೋಮುಖ ಶ್ವಾನಾಸನ ಅಷ್ಟಾಂಗ ನಮನಾಸನ ಭುಜಂಗಾಸನ ಭೂಧರಾಸನ ವಾಮಾಶ್ವ ಸಂಚಲನ ಹಸ್ತಪಾದಾಸನ ಹಸ್ತವೃತ್ತಾನಾಸನ ಪ್ರಣಾಮಾಸನ ಸ್ಥಿತಿ ಆದಿತ್ಯಸ್ಯ ನಮಸ್ಕಾರಂ ಯೇ ಕುರ್ವಂತಿ ಆಯುಃ ಬಲಂ ವೀರ್ಯಂ ತೇಜಸ್ತೇಷಾಂ ಸಜಾಯತೆ. ಮುಂದೆ ಬಾ. ನಮಸ್ಕಾರ ಮಾಡ್ತೀವಿ. ಸಹಜ ಸ್ಥಿತಿ ಬರೋಣ. ವಿಶ್ರಾಂತಿ ಭಾಗಗಳಲ್ಲಿ ಎರಡು ಕೈಗಳನ್ನು ಹಿಂದೆ ಕಟ್ಟಿ ಮತ್ತು ಮೇಲೆ ಕೈಗಳೆರಡು ಮುಂದೆ ಚಾಚಿ ಕೈಗೊಳ್ಳಿ ಕೆಳಗೆ ಪರಿಕಲ್ಪನೆ ಇರುವಂತ ಹಾದಿಯಲ್ಲಿ ನಾವು ಗುರುತಿಸಿಕೊಳ್ಳಬೇಕು. ನಮ್ಮೆಲ್ಲ ಈ ಒಂದು ಛಾಯಾಸ್ಥಿತಿಗೆ ಕಾರಣಕರ್ತರು ಪರಮ ಪೂಜ್ಯ ರಾಮದೇವ ಗುರುಜಿಯವರನ್ನ ಹಾಗೆ ಚಿತ್ರಗೆ ಆಚಾರ್ಯ ಈ ಒಂದು ಶುಭ ಸಂದರ್ಭದಲ್ಲಿ ರಾಮದೇವ ಅಂತ ಪ್ರಾತಸ್ಮರಣೀಯರನ್ನು ಸ್ಮರಿಸ್ತಾ ನಮ್ಮ ಈ ಯೋಗದ ಪರಿಣಾಮವನ್ನು ಪ್ರಾರಂಭ ಮಾಡಿಕೊಳ್ಳುತ್ತಾ ಇವತ್ತಿನ ವಿಷಯ ಯೋಗ ಮತ್ತು ಅದರ ವ್ಯಾಪ್ತಿ ಏನಿದೆ ಯೋಗ ಅಂತ ಹೇಳಿ ನಾವೆಲ್ಲರೂ ಕೂಡ ಒಟ್ಟಿಗೆ ಭಾಗವಹಿಸೋದು, ಎಲ್ಲರಿಗೂ ಕೂಡ ಸಹಜವಾಗಿ ಅದರ ಜ್ಞಾನ ಇರುತ್ತೆ. ಏನು ಯೋಗ ಅಂದ್ರೆ ಉತ್ತರ ಹೇಳ್ಬೋದ? ಯೋಗ ಅಂದ್ರೆ ಅಲ್ವಾ? ಯಾವ್ದನ್ನ ನಾವು ಜೋಡಿಸ್ತೀವಿ ಯೋಗ ಅಂತ ಹೇಳಿದ್ರೆ ಸಂಸ್ಕೃತದ ಪದ ವಿಚ್ ಅಂದ್ರೆ ಅರ್ಥ ಜೋಡಿಸುವುದು,
ಯೂನಿಯನ್ ಅಂತ. ಜೋಡಿಸುವಿಕೆ ಯಾವುದೇ ಇರಲಿ, ಯಾವುದೇ ಜೋಡಿಸುವಿಕೆ ಇದ್ರೂ ಕೂಡ ಅದನ್ನ ನಾವು ಯೋಗ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಇಲ್ಲಿ ನಾವೇನನ್ನ ತಿಳ್ಕೊಂಡಿದ್ದೀವಿ, ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಏನನ್ನ ಜೋಡಿಸ್ತೀವಿ ನಾವು, ದೇಹ ಮತ್ತೆ ಮನಸ್ಸನ್ನ ಜೋಡಿಸ್ತೀವಿ. ಅಷ್ಟೇನಾ? ದೇಹ ಮನಸ್ಸು ಅಷ್ಟೇ ಜೋಡಿಸಿದ್ರೆ ಸಾಕ? ಗೊತ್ತಾಗುತ್ತೆ ನಮ್ಗೆ, ದೇಹ ಗೊತ್ತಾಗುತ್ತೆ, ದೇಹ ನಮ್ಮ ಕಣ್ಣಿಗೆ ಕಾಣುತ್ತೆ, ಹಿಡಿತಲ್ಲಿ ಸಿಗುತ್ತೆ, ಆಯ್ತಾ? ಹಾಗಾಗಿ ದೇಹದಲ್ಲಿ ಆಗುವಂತಹ ಬದಲಾವಣೆಗಳು ಗೊತ್ತಾಗುತ್ತೆ. ಆದ್ರೆ ಮನಸ್ಸು ಸೂಕ್ಷ್ಮ ಸ್ಥಿತಿಯಲ್ಲಿ ಇರೋದ್ರಿಂದ ಮನಸ್ಸಿನ ನಡೆ ಗೊತ್ತಾಗಲ್ಲ ನಮ್ಗೆ. ಅದು ನಮ್ಮ ಹಿಡಿತಕ್ಕೆ ಅಷ್ಟು ಸುಲಭವಾಗಿ ಸಿಗಲ್ಲ. ಸಿಗುತ್ತಾ? ಇಲ್ಲ. ಸಿಗುತ್ತಾ? ಸಿಗಲ್ಲ. ಹಾಗಾಗಿ ಈ ಜೋಡಿಸುವಿಕೆ ಕಥೆಯನ್ನು ನಾವು ನೋಡ್ತಾ ಹೋಗೋಣ. ನಾನು ಆಗ್ಲೇ ಹೇಳಿದೆ, ಒಂದು ನಾವು ಯೋಗದ ತರಗತಿಗಳನ್ನು ನಾವು ನಡೆಸ್ತೀವಿ. ಯಾಕೆ ಯೋಗದ ತರಗತಿಗಳನ್ನು ನಡೆಸಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಉದ್ದೇಶ ಇದೆ. ಯೋಗದ ಮೂಲ ಎಲ್ಲಿಯದು ಅನ್ನೋದನ್ನ ನಾವು ಕಂಡುಕೊಳ್ಬೇಕು. ಯೋಗ ಪ್ರಾರಂಭವಾಗಿದ್ದೇವೆ, ಯಾವಾಗಿಂದ ಪ್ರಾರಂಭ ಆಯಿತು? ಇಡೀ ಭೂಮಂಡಲವನ್ನು ನಾವು ನಮ್ಮ ಗಣನೆಗೆ ತೆಗೆದುಕೊಂಡ್ರೆ ಅದರಲ್ಲಿ ನಮ್ಮ ಭರತ ಖಂಡ ಏನಿದೆಯಲ್ಲ, ಭಾರತ ದೇಶ, ಇದು ಯೋಗದ ಮೂಲ ಸ್ಥಾನವಾಗಿದೆ, ಕೇಂದ್ರವಾಗಿದೆ. ಪ್ರಪಂಚದ ಎಲ್ಲ ಕಡೆ ಈ ದಿವಸ ನಾವು ಯೋಗದ ಅಭ್ಯಾಸವನ್ನ ಮಾಡೋದನ್ನ ಕಾಣ್ತಾ ಇದ್ದೀವಿ. ಅದಕ್ಕೆ ಭಾರತೀಯರ ಕೊಡುಗೆ ತುಂಬಾ ಅತ್ಯಮೂಲ್ಯ. ಹಾಗಾದ್ರೆ ಇದು ಪ್ರಾರಂಭವಾಗಿದ್ದು ಯಾವಾಗ? ಯೋಗ ಯಾವುದಕ್ಕೆ ಒಂದು ಆರಂಭ ಆಗ್ತಾ ಇರುತ್ತೆ ಅಲ್ವಾ? ಶುರುವಾಗಿದ್ದು ಯಾವಾಗ? ಯಾರಿದನ್ನ ಹೇಳಿದವರು? ಯೋಗ ಅನ್ನೋದು ಕೇವಲ ಕಲಿಯುಗದಲ್ಲಿ ಇದ್ದಂತಹ ವಿಚಾರ ಮಾತ್ರ ಅಲ್ಲ, ಅದು ಯುಗ ಯುಗಗಳಲ್ಲೂ ಕೂಡ ಕೂಡ ಇದ್ದಂತಹ ವಿಚಾರ. ಇದನ್ನ ಹೇಳಿದ್ದೆ ಯಾರು ಅಂತ ಹೇಳಿದ್ರೆ ಇದನ್ನ ಅಪೌರುಷೇಯ ಅಂತ ಹೇಳಿದ್ರೆ. ಅಪೌರುಷೇಯ ಅಂತ ಹೇಳಿದ್ರೆ ಯಾರೋ ಬರ್ತಿದ್ದಿಲ್ಲ, ಯಾರೋ ಹೇಳಿದ್ರಲ್ಲ, ಯಾರೋ ಕಂಡುಹಿಡಿದಿದ್ದಲ್ಲ, ಸ್ವಯಂ ಭಗವಂತನೇ ಯೋಗ ರೂಪಿಯಾಗಿ ಯೋಗವನ್ನ ಪ್ರಪಂಚಕ್ಕೆ ಕೊಡ್ತಾ ಬಂದಿದ್ದಾನೆ. 4 ಯುಗಗಳು. ಆದಿಯೋಗಿ ಶಿವನನ್ನ ನಾವು ಇಲ್ಲಿ ಪರಿಗಣಿಸಬೇಕಾಗುತ್ತೆ. ಮೊದಲನೇದು ಸತ್ಯಯುಗ, ಎರಡನೇದು ತ್ರೇತಾಯುಗ, ಮೂರನೆಯದು ದ್ವಾಪರ ಯುಗ, ನಾಲ್ಕನೆಯದು ಕಲಿಯುಗ. ಕಲಿಯುಗದಲ್ಲಿ ನಾವು ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಈ ಯೋಗದ ಮಹತ್ವ ಯಾಕೆ ಯೋಗವನ್ನ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಆದಿಯಲ್ಲಿ ಅಂದ್ರೆ ಸತ್ಯಯುಗದಲ್ಲಿ ಯುದ್ಧ ನಡೀತಾ ಇತ್ತು. ಯುದ್ಧ ಹೇಗೆ ನಡೀತಾ ಇತ್ತು? ಶಕ್ತಿಗಳನ್ನ 2 ವಿಧದಲ್ಲಿ ನಾವು ಕಂಡುಕೊಳ್ತೀವಿ. ಒಂದು ಧನಾತ್ಮಕ, ಇನ್ನೊಂದು ಋಣಾತ್ಮಕ. ಒಂದು ದೈವಿ ಶಕ್ತಿ, ಇನ್ನೊಂದು ಅಸುರಿ ಶಕ್ತಿ. ಹಾಗಾಗಿ ಇದು ಲೋಕಗಳ ನಡುವೆ, ಸತ್ಯಯುಗದಲ್ಲಿ ಲೋಕಗಳ ನಡುವೆ ಯುದ್ಧ ನಡೀತಾ ಇತ್ತು. ಅಲ್ಲಿ ಜಗನ್ಮಾತೆ ಮತ್ತೆ ಶುಂಭಾನಿಶರು, ಹೀಗೆ ರಾಕ್ಷಸರು ಮತ್ತೆ ದೇವರುಗಳ ನಡುವೆ ಯುದ್ಧ ನಡೀತಾ ಇತ್ತು. ನನಗೆ ಜಯ ಆಗಿದ್ದಾಗೆ ದೇವತೆಗಳಿಗೆ ಜಗನ್ಮಾತೆ ಜಯವನ್ನು ಸಾಧಿಸ್ತಾರೆ. ಆ ಯುದ್ಧ ನಂತರ ಇದಾಗಿದ್ದು ತ್ರೇತಾಯುಗ. ತ್ರೇತಾಯುಗದಲ್ಲೂ ಯುದ್ಧ ನಡೀತಾರೆ. ಹೇಗೆ? ಲೋಕಗಳ ನಡುವೆ ಅಲ್ಲ, ದೇಶಗಳ ನಡುವೆ ನಡೀತಾರೆ ಅಲ್ವಾ? ಭಾರತ ಮತ್ತೆ ಶ್ರೀಲಂಕಾ. ಭಾರತ ಅನ್ನೋದು, ಭರತ ಖಂಡ ಅನ್ನೋದು ರಾಮನ ಆಳ್ವಿಕೆಯ ಪ್ರದೇಶ ಆಗಿತ್ತು. ಈಗಿನ ಶ್ರೀಲಂಕೆ ಇದೆ, ಅದು ರಾವಣನ. ಅಲ್ಲಿ ದೇಶಗಳ ನಡುವೆ ಯುದ್ಧ ನಡೀತು. ಜಯ ಸಿಕ್ಕಿದ್ದಾರಿಗೆ ಭಗವಂತನಿಗೆ ಅಂದ್ರೆ ಧನಾತ್ಮಕ ಶಕ್ತಿ, ಸಾತ್ವಿಕ ಶಕ್ತಿಗೆ ಜಯ, ಧರ್ಮಕ್ಕೆ ಜಯ. ತ್ರೇತಾಯುಗ ಮುಗಿತು, ಆನಂತರ ದ್ವಾಪರ ಯುಗ ಬಂದ್ವಿ. ಅಲ್ಲೂ ಕೂಡ ಯುದ್ಧ ನಡೀತಾ ಇತ್ತು. ಲೋಕಗಳ ನಡುವೆ ಅಲ್ಲ, ದೇಶಗಳ ನಡುವೆ ಅಲ್ಲ, ಒಂದೇ ಮನೆ ಒಳಗೆ ಯುದ್ಧ ನಡೀತು. ಅಣ್ಣ ತಮ್ಮಂದಿರ ನಡುವೆ ಯುದ್ಧ ನಡೀತು. ಅಲ್ಲೂ ಕೂಡ ಧನಾತ್ಮಕ ಮತ್ತೆ ಋಣಾತ್ಮಕ ಶಕ್ತಿ ಇತ್ತು. ಧರ್ಮ ಅಧರ್ಮಗಳು
ದ್ವಾಪರ ಯುಗದಲ್ಲಿ ಮತ್ತೆ ಮನೆ ಪಾಂಡವರು ಕೌರವರ ನಡುವೆ ಇದ್ದಾರೆ. ಅಲ್ಲಿ ಏನಾಯ್ತು, ಧನಾತ್ಮಕ ಶಕ್ತಿ ದೈವಿ ಶಕ್ತಿಗೆ ವಿಜಯ ಸಿಕ್ತು. ಶ್ರೀಕೃಷ್ಣನ ಒಂದು ಅವತರಣಿಕೆ ಆಗಿತ್ತು. ಧರ್ಮಕ್ಕೆ ಜಯ ಸಿಕ್ತು. ದ್ವಾಪರ ಯುಗ ಮುಗಿತು. ಈಗ ಕಲಿಯುಗ ನಡೀತದೆ. ಕಲಿಯುಗದಲ್ಲೂ ಕೂಡ ಯುದ್ಧ ನಡೀತಾ ಇದೆ. ಲೋಕಗಳ ನಡುವೆ ಎಲ್ಲ, ದೇಶಗಳ ನಡುವೆ ಎಲ್ಲ, ಅಣ್ಣ ತಮ್ಮಂದಿರ ನಡುವೆ ಎಲ್ಲ ನಮ್ಮ ಒಳಗಿನೇ ಯುದ್ಧ ನಡೀತಾ ಇದೆ. ನಮ್ಮ ಒಳಗಡೆ ಮಾಡಲು ಮನಸ್ಸು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇರುತ್ತೆ. ತಡೆಯೋಕ್ಕಾಗದೇ ಇಲ್ಲ. ಏನೆಲ್ಲ ವ್ಯತಿರಿಕ್ತಗಳು ಆಗಿದೆ. ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವೆಲ್ಲ ಎಲ್ಲಿದೆ? ನಮ್ಮ ಒಳಗಡೆ ಇದೆ. ಇವು ತಾಂಡ ಮಾಡ್ತಾ ಇರ್ತವೆ. ನಮಗೆ ಗೊತ್ತೇ ಆಗಲ್ಲ, ನಮ್ಮ ಅರಿವಿಗೆ ಬರಲ್ಲ. ಇವುಗಳನ್ನ ನಿಗ್ರಹಿಸುವ ಬಗ್ಗೆ ಗೊತ್ತಾಗ್ತದೆ. ನಾವೇನ್ ಮಾಡ್ತಿರ್ತೀವಿ, ಅದ್ರ ಜೊತೆ ಯುದ್ಧವನ್ನ ಮಾಡ್ತೀವಿ. ಇಲ್ಲ ಹೀಗಿರ್ಬಾರ್ದಾಗಿತ್ತು, ಹೀಗಿರ್ಬಾರ್ದಾಗಿತ್ತು. ಬರೀ ನಾವು ಅದರಿಂದ ನಮ್ಮ ಜೀವನವನ್ನು ಸಲ್ಲಿಸ್ತೀವಿ. ಅವು ತಾಂಡವನ್ನ ಆಡ್ತಾರೆ. ಈ ಅಸುರಿ ಶಕ್ತಿಗಳ ಮೇಲೆ ನಾವು ಜಯ ಸಾಧಿಸಬೇಕು. ಹಾಗಾಗಿ ಭಗವಂತ ಎಲ್ಲಿದ್ದಾನೆ? ನಮ್ಮ ಒಳಗಡೆ ಇದ್ದಾನೆ. ನಮ್ಮ ಒಳಗಡೆ ಇದ್ದಾನೆ. ಆ ಭಗವತ್ ಶಕ್ತಿಯನ್ನ ನಾವು ಬಳಸ್ಕೊಂಡು ಈ ಅಸುರಿ ಶಕ್ತಿಗಳ ಮೇಲೆ ವಿಜಯವನ್ನ ಸಾಧಿಸಬೇಕು. ಇದು ಈ ಕಲಿಯುಗದ ಮನುಷ್ಯನ ಧರ್ಮ ತಿಳ್ಕೊಳ್ಬೇಕು. ಆ ಕಾರಣಕ್ಕೆ ನಾವೇನ್ ಮಾಡ್ತೀವಿ? ಯೋಗವನ್ನ ಅಳವಡಿಸ್ಕೊಳ್ತೀವಿ. ಯೋಗದ ಮುಖಾಂತರ ನಾವು ಇದನ್ನ ಗೆಲ್ಲುವುದಕ್ಕೆ ಸಾಧ್ಯ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, 2ನೇ ಅಧ್ಯಾಯದ 48ನೇ ಶ್ಲೋಕ, ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ವಾ ಧನಂಜಯ ಸಿದ್ಧಿಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಯೋಗ ಅಂದ್ರೆ ಸಮತ್ವ. ಎಲ್ಲವನ್ನು ಕೂಡ ಸಮಭಾವದಿಂದ ಕಾಣಬೇಕು. ಎಲ್ಲವನ್ನ ಸಮಭಾವದಿಂದ, ಮೇಲಲ್ಲ ಕೀಳಲ್ಲ. ಹೀಗೆ ಆ ಭಗವದ್ಗೀತೆ ಭಗವಂತನೇ ಹೇಳಿದ ಸಾಕ್ಷಿ. ಒಂದು ಕಾಲ ಇತ್ತು ಮನುಷ್ಯರ ಸಂಬಂಧ ಹೇಗಿತ್ತು? ಯೋಗವನ್ನ, ಈ ಜ್ಞಾನವನ್ನ ಹೇಗೆ ತಲುಪಿಸ್ತಾ ಇದ್ರು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದ ಆದಿಯೋಗಿ ಶಿವ, ಅವನನ್ನ ದಕ್ಷಿಣಾಮೂರ್ತಿ ಅಂತ ಹೇಳಿ ಕರೀತಾರೆ. ಆ ದಕ್ಷಿಣಾಮೂರ್ತಿ ತನ್ನ ಶಿಷ್ಯರಿಗೆ ವಿದ್ಯೆಯನ್ನು ಧಾರೆ ಹೇಳಿದ. ಸನಕಾದಿ ಋಷಿಗಳು ವಿದ್ಯೆಯನ್ನ ಹರಿಸ್ತಾರೆ. ಆದಿ ಅಂತ ಹೇಳಿದ್ರೆ ಪ್ರಾರಂಭ, ಸೃಷ್ಟಿಯ ಆದಿಯಲ್ಲಿ. ಆ ಸಂದರ್ಭದಲ್ಲಿ ಆದಿಯೋಗಿ ಶಿವ ತನ್ನ ಶಿಷ್ಯರಿಗೆ ಅದನ್ನು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಚಿತ್ರಪಟ ತರೋ ಮೂಲೆ ಉದಾಯ ಶಿಷ್ಯ ಗುರೋರಿವ ಗುರೋಸ್ತು ಮೌನಂ ವಾಕ್ಯ ಶಿಷ್ಯಾಸ್ತು ಚಿನ್ನ ಸಂಶಯ ಅಂತೆ. ಅಂದ್ರೆ ಚಿತ್ರಪಟ ತರೋ ಮೂಲೆ ಅಂದ್ರೆ ಒಂದು ಆಲದ ಮರ, ಅಲ್ಲಿ ಒಂದು ಕಟ್ಟೆ, ಅಲ್ಲಿ ಭಗವಂತ ಹುಟ್ಟಿದ. ಚಿತ್ರಪಟ ತರೋ ಮೂಲೆ ವೃತ್ತಾಯ ಶಿಷ್ಯ ಗುರೋರಿವ ಅಂದ್ರೆ ಗುರುಗಳು ಹೆಂಗಿದ್ದಾರೆ? ಆಗಿದ್ದಾರೆ, ಹುಡುಗ ಇನ್ನು. ಆದ್ರೆ ಶಿಷ್ಯರು ಹೆಂಗಿದ್ದಾರೆ ಅಂದ್ರೆ ಎಲ್ಲರಿಗೂ ವಯಸ್ಸಾಗ್ಬಿಟ್ಟಿದೆ, ಗಡ್ಡ ಬಂದಿದೆ, ಇಲ್ಲ ಬೆನ್ನುಬಾಗಿದೆ, ತುಂಬಾ ವಯಸ್ಸಾಗಿರೋರು ಶಿಷ್ಯರು. ತುಂಬಾ ಚಿಕ್ಕ ಹುಡುಗ, ಅವನು ವಯಸ್ಸಿನಲ್ಲಿ ಚಿಕ್ಕವನು, ಯುವಕ, ಅವನು ಗುರು. ವೃತ್ತಾಯ ಶಿಷ್ಯ ಗುರು. ಗುರುಸ್ಸು ಮೌನಂ ವಾಕ್ಯ ಶಿಷ್ಯಾಸ್ತು ಅಚ್ಚಿನ್ನ ಸಂಶಯ. ಹೇಳಿದ್ರೆ ಗುರುವಾದವನು ಮೌನಂ ವಾಕ್ಯ ಅಂತ ಹೇಳಿದ್ರೆ ಸುಮ್ಮನೆ ಕೂತಿದ್ದಾನೆ, ಮೌನದಲ್ಲಿ ಎಲ್ಲವನ್ನ ಹೇಳ್ತಾ ಇದ್ದಾನೆ. ಶಿಷ್ಯಾಸ್ತು ಚಿನ್ನ ಸಂಶಯ, ಶಿಷ್ಯರಿಗೆ ಎಲ್ಲದೂ ಅರ್ಥವಾಗ್ತಾ ಇದೆ, ಯಾವುದೇ ಡೌಟ್ ಇಲ್ಲ. ಚಿನ್ನ ಸಂಶಯ ಅಂತ ಸುಮ್ಮನೆ ಕೂತಿದ್ದಾನೆ. ಅದರ ಅರ್ಥ ಏನು? ನಾನೀಗೇನೋ ಹೇಳಿದೆ ಮೌನದಲ್ಲಿ, ಕೇಳಿಸ್ತಾ ನಿಮಗೆ? ಗೊತ್ತಾಗ್ಲಿಲ್ಲ ನಾನೇನ್ ಹೇಳಿದ್ರೆ ಗೊತ್ತಾಗಿಲ್ಲ, ಆದ್ರೆ ಅವರಿಗೆ ಗೊತ್ತಾಗಲ್ಲ. ಈ ರೀತಿಯಾಗಿ ಹೇಳ್ತಾರೆ. ಇದಕ್ಕೆ ಬಹಳ ಸಾಧನೆ ಬೇಕು, ಅದು ಬೇರು. ಆದ್ರೆ ನಾವಿಲ್ಲಿ ನಮ್ಮ ಕಲಿಯುಗದಲ್ಲಿ ದೈನಂದಿನ ಬದುಕಿನಲ್ಲಿ ಯೋಗವನ್ನ ನಾವು ಅಳವಡಿಸುತ್ತೇವೆ. ನಾನು ಆಗಲೇ ಹೇಳಿದೆ, ಯೋಗ ಅಂತ ಹೇಳಿದ್ರೆ ಜೋಡಿಸು, ಫ್ಯೂಚರ್
ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದೀರಿ ದೇಹ ಮನಸ್ಸು ಇವುಗಳನ್ನ ಜೋಡಿಸ್ಬೇಕು ಅಂತ ಹೇಳಿ ಜೋಡಿಸಿದ್ದೀರಾ. ಯೋಗ ಅಭ್ಯಾಸ ಮಾಡಿ ಇವತ್ತೇ ನಾವು ಪ್ರಾರಂಭ ಮಾಡಿದ್ವಿ, ಯೋಗ ಅಭ್ಯಾಸ ಮಾಡ್ತಾ ಇದೀವಿ, ಎಷ್ಟೊಂದು ವರ್ಷಗಳಿಂದ ಮಾಡ್ತಾ ಇದೀವಿ. ಜೋಡಿಸಿದ್ದೀರಾ ಮನಸ್ಸು ದೇಹ ಮನಸ್ಸು ಜೋಡಿಸಿದ್ದೀರಾ? ಯಾವ ಉದ್ದೇಶಕ್ಕೋಸ್ಕರ ಯೋಗ ಮಾಡ್ತಿದ್ರೆ? ದೇಹ ಮನಸ್ಸು ಜೋಡಿಸೋದಕ್ಕೋಸ್ಕರ ಮಾಡ್ತಾ ಇದೀರಾ. ಯಾಕೆ ಜೋಡಿಸ್ಬೇಕು ದೇಹ ಮನಸ್ಸನ್ನ? ಅದ್ರ ಪಾಡಿಗೆ ಬಂದಿರೋದಕ್ಕೆ ಮನಸ್ಸಿನ ಪಾಡಿಗೆ ಮನಸ್ಸಿರಲಿ, ದೇಹದ ಪಾಡಿಗೆ ದೇಹ ಇರಲಿ, ಬಿಟ್ಕೊಡಿ. ಯಾಕೆ ಜೋಡಿಸ್ಬೇಕು ಅದನ್ನು? ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ ಅಂದ್ರೆ ನಮ್ಗೆ ದೇಹವನ್ನು ಬೇಕಾದ್ರೆ ಒಂದ್ ಕಡೆ ಕೂರಿಸ್ಬೋದು, ಮನಸ್ಸನ್ನು ಒಂದ್ ಕಡೆ ಕೂರಿಸ್ಲಿಕ್ಕೆ ಆಗಲ್ಲ. ಯಾಕೆ ದೇಹ ಮನಸ್ಸನ್ನ ಜೋಡಿಸ್ಬೇಕು ಅಂತ ಹೇಳಿದಾಗ ಯೋಗಿಗಳಾದವರಿಗೆ ಅರ್ಥ ಆಗ್ಬೇಕು, ಈ ದೇಹ ಒಂದೇ ಅಲ್ಲ, ಒಂದೇ ಅಲ್ಲ, 3 ದೇಹಗಳಿದೆ ಗೊತ್ತಾ? 3 ದೇಹಗಳಿದೆ. ಯಶೋಮೂರ್ತಿ ಸರ್ ಕಾಣಿಸ್ತಾ ಇದ್ದಾರೆ, ಅವ್ರ ದೇಹ ಕಾಣಿಸ್ತಾ ಇದೆ, ಅವ್ರ ಮನಸ್ಸು ಕಾಣಿಸ್ತಾ ಇದೆಯಾ? ಮನೋಶರೀರ, ಇನ್ನೊಂದು ಶರೀರ ಇದೆ, ಇನ್ನೊಂದು ಯಶೋಮೂರ್ತಿ ಇದ್ದಾರೆ, ಅವ್ರಿಗೆ ಆಗ್ತಾ ಇಲ್ಲ, ಮನೋರೂಪದಲ್ಲಿದ್ದಾರೆ. ಅವರೊಳಗೆ ಇನ್ನೊಂದು ಯಶೋಮೂರ್ತಿ ಇದ್ದಾರೆ, ಅವ್ರನ್ನ ಆತ್ಮ ಅಂತ ಕರೀತಾರೆ. ಅವರು ಕೂಡ ಕಡೆ ಕಾಣಿಸ್ತಾ ಇರೋದು ಬರೀ ದೇಹ ಮಾತ್ರ ಅಷ್ಟೇ. ಇಲ್ಲಿ ಯೋಗಿಯಾದವರು ಈ ಮನಸ್ಸು ಮತ್ತೆ ಆತ್ಮಗಳನ್ನ ನಾವು ಕಂಡುಕೊಳ್ಬೇಕು, ಜೋಡಿಸ್ಬೇಕಾಗುತ್ತೆ. ಮನಸ್ಸು ಮತ್ತೆ ಆತ್ಮ ಶರೀರ. ಸಾಮಾನ್ಯವಾಗಿ ನಾವು ಯೋಗ ಮಾಡೋದಕ್ಕೆ ಒಂದು ಉದ್ದೇಶ ಜನರಲ್ಲ, ಸಾಮಾನ್ಯವಾಗಿ ನಾನು ಹೇಳುವಂಥದ್ದು, ಯಾಕೋಸ್ಕರ ಯೋಗವನ್ನು ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ಏನೋ ಒಂದು ಆರೋಗ್ಯದ ಸಮಸ್ಯೆ ಇರುತ್ತೆ, ಶುಗರ್ ಇರುತ್ತೆ, ಎಲ್ಲ ಇರುತ್ತೆ, ಮಂಡಿ ಕೆಳಗಲ್ಲ, ಅದು ಇನ್ನೇನೋ ಸಮಸ್ಯೆಗಳು. ಆರೋಗ್ಯದ ದೃಷ್ಟಿಯಿಂದ ಬಹುಪಾಲು ಯೋಗ ಮಾಡೋರೆಲ್ಲ ಆರೋಗ್ಯದ ದೃಷ್ಟಿಯಿಂದ ಯೋಗ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದು. ಚೆನ್ನಾಗಿದೆ ಆರೋಗ್ಯ? ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಂಡು ನಾವು ಯೋಗ ಮಾಡ್ತಾ ಇದೀವಿ, ಚೆನ್ನಾಗಿದೆಯಾ ಆರೋಗ್ಯ? ನನಗೆ ಯಾವುದೇ ಕಾಯಿಲೆ ಇಲ್ಲ, ಮಂಡೆ ಸರ್ ಸರಿ ಅಲ್ವಾ? ಒಂದು ಅರ್ಥಕ್ಕೆ ಸುಮ್ಮನೆ ಒಂದು ಸಾರ್ವಜನಿಕವಾಗಿ ಎಲ್ಲರೂ ಒಪ್ಕೊಳ್ತಾರೆ, ನಾನು ಒಪ್ಕೊಂಡಿದ್ದೀನಿ ಅಷ್ಟೇ. ಅದರ ನೋಡಿ, ಸಾಮಾನ್ಯ ಮನುಷ್ಯನ ಒಂದು ಗುಣ ಏನು ಗೊತ್ತಾ? ಎಲ್ಲವನ್ನ ಮರೆಮಾಚುವಂತಹ ವಿಚಾರ. ನೀವು ನೋಡಿ, ಸುಮ್ಮನೆ ಸಾಮಾನ್ಯವಾಗಿ ಎದುರಿಗೆ ಒಬ್ಬ ವ್ಯಕ್ತಿ ಸಿಕ್ಕಿದರೆ, ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ? ನಮಸ್ಕಾರ ಚೆನ್ನಾಗಿದೆ. ಏನಂತಾರ? ನಮಸ್ಕಾರ ಸರ್, ನಮಸ್ಕಾರ ಚೆನ್ನಾಗಿದೆ, ಚೆನ್ನಾಗಿದ್ದೀನಿ ಅಂತ ಹೇಳಕ್ ಚೆನ್ನಾಗಿದೆ. ಅವರು ಒಂದು ಅರ್ಧ ಗಂಟೆ ಅವ್ರ ಜೊತೆ ಕೂತ್ಕೊಳ್ಳಿ, ಇನ್ನೇನು ಸರ್ ವಿಶೇಷ ಹೇಗಿದೆ? ಶುಗರ್ ತುಂಬ ಇಲ್ಲ, ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇದೆ, ನಿಧಾನವಾಗಿ ಒಂದೇ ಮರೆಮಾಚುವಂತಹ ಒಂದು ಗುಣವನ್ನು ನಾವು ಬೆಳೆಸ್ತೀವಿ. ಕೈಡ್ ಮಾಡಿ ಚೆನ್ನಾಗಿದೆ, ಚೆನ್ನಾಗಿದೆ. ಅದು ಪರ್ಸನಲ್ ನೋಡಿದ್ರೆ 3-8 ಕಾಯಿಲೆಗಳಿರ್ತದೆ. ಅವ ಮಾತಾಡಿದ್ರೆ ಏನಾದ್ರು ಮಾಡೋದಲ್ವಾ? ಡಾಕ್ಟರ್ ತೋರಿಸಿರ್ತಾರೆ, ಕಾಯಿಲೆ ವಾಸಿ ಆಗಿದೆಯಾ? ಡಾಕ್ಟರ್ ತೋರಿಸಿದ್ರೆ ಕಾಯಿಲೆ ಸಂಪೂರ್ಣವಾಗಿ ವಾಸಿ ಆಗುತ್ತೆ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಉದಾಹರಣೆಗೆ, ಯಾಕೆ ಅಂದ್ರೆ ಚಿಕಿತ್ಸೆ ನಡೆಯುವುದು ದೈಹಿಕ ಹಂತದಲ್ಲಿ ಮಾತ್ರ, ನಿಮ್ಮ ಬಾಡಿ ಮಾತ್ರ. ಮಂಡಿ ನೋವು ಮಂಡಿಗೆ ಅಷ್ಟೇ ಆರ್ಥೋಪೆಡಿಕ್ ಸರ್ಜನ್ ಆಗಿರ್ತಾರೆ ಅವ್ರು. ಹಾರ್ಟ್ ಅಂತ ಹೇಳಿದ್ರೆ ಹಾರ್ಟ್ ಮಾತ್ರ, ಕಾರ್ಡಿಯೋಥೊರಾಸಿಕ್ ಸರ್ಜನ್ ಮಾತ್ರ ಅವ್ರು ಬೇರೆ ನೋಡಲ್ಲ. ಮಂಡಿಗೂ ಕಾರ್ಡಿಯೋಥೊರಾಸಿಕ್ ಸರ್ಜನ್, ನ್ಯೂರಾಲಜಿಸ್ಟ್ ಮತ್ತೆ ಇದನ್ನೆಲ್ಲ ನೋಡ್ತಾ ಹೋಗ್ತಾರೆ, ಅವರಿಗೂ ಹಾರ್ಟ್ ಸಂಬಂಧ ಇಲ್ಲ. ಅಂದ್ರೆ ದೇಹದ ಹಂತ ಮಾತ್ರ ಚಿಕಿತ್ಸೆಯನ್ನ ನೀಡ್ತಾರೆ. ಇನ್ನು ಉಳಿದ 2 ಶರೀರ ಇದೆಯಲ್ಲ, ಮನಸ್ಸು ಮತ್ತೆ ಆತ್ಮ, ಅದಕ್ಕೂ ಕೂಡ ಕಾಯಿಲೆ ಬಂದಿದೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗಿಲ್ಲ. ತತ್ಪರಿಣಾಮ ಏನಾಗುತ್ತೆ? ಕಾಯಿಲೆ ತಾತ್ಕಾಲಿಕವಾಗಿ ಶಮನವಾಗಿರುತ್ತೆ, ಮತ್ತೆ ಸಂಪೂರ್ಣವಾಗಿ ಗುಣಮುಖರಾಗಲಿಕ್ಕೆ ಸಾಧ್ಯ. ಅದಕ್ಕೆ ನಾವೇನ್ ಮಾಡ್ತೀವಿ? ನಾನು ಹೇಳೋದು ಯಾರು ಟ್ರೀಟ್ಮೆಂಟ್ ತಗೋಬಾರ್ದು ಅಂತಲ್ಲ, ಅದರ ಜೊತೆಗೆ ನಾವೇನ್ ಮಾಡಬೇಕು? ಯೋಗವನ್ನ ಅಳವಡಿಸ್ಕೊಳ್ಬೇಕು.
ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಬೇಕು, ಆತ್ಮಕ್ಕೆ ಬಲ ತುಂಬಬೇಕು. ಈ ಮೂರು ಶರೀರಗಳು ಆರೋಗ್ಯವಾಗಿದ್ದರೆ ಮಾತ್ರ ಸಂಪೂರ್ಣ ಸಮಗ್ರ ಆರೋಗ್ಯ ಅಂತ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಆಗಲ್ಲ. ಅಲ್ವಾ? ಶರೀರ ನಾನು ಆಗ್ಲೇ ಹೇಳಿದೆ, ಮನಸ್ಸು ಮತ್ತೆ ಆತ್ಮ. ಶರೀರದ ರಚನೆಯಾದಾಗ ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ ಅಂತ ಕರೀತಾರೆ. ಸ್ಥೂಲ ದೇಹ ಅಂತ ಹೇಳಿದ್ರೆ ಕಣೀಕರಣ, ಸೂಕ್ಷ್ಮ ಅಂದ್ರೆ ಮನಸ್ಸು, ಕಾರಣ ಅಂತ ಹೇಳಿದ್ರೆ ಆತ್ಮ. ಆತ್ಮನನ್ನ ಪರಮಾತ್ಮನ ಅಂಶ ಅಂತ ಹೇಳಿ ನಾವು ಕಂಡುಕೊಳ್ತೀವಿ. ಮನಸ್ಸು ಹೇಗೆ ರಚನೆ, ಆತ್ಮ ಹೇಗೆ ರಚನೆ ಅಂತ ಗೊತ್ತಲ್ಲ? ಪರಮಾತ್ಮನ ಅಂಶ ಆತ್ಮ, ಆತ್ಮ ಪರಮಾತ್ಮ. ಮನಸ್ಸು ಹೇಗೆ ರಚನೆ ಆಗಿರುತ್ತೆ ಅಂದ್ರೆ ಅದಕ್ಕೆ ಋಣಾತ್ಮಕ ಶಕ್ತಿಗಳು, ಋಣಾತ್ಮಕ ಶಕ್ತಿಗಳ ಸಂಯೋಜನೆಯಿಂದ ಮನಸ್ಸು ರಚನೆಯಾಗಿರುತ್ತೆ. ಯಾವುದು? ಸತ್ವ, ರಜ, ತಮೋ ಗುಣಗಳು. ಸತ್ವಗುಣ, ರಜೋಗುಣ, ತಮೋಗುಣ, ಈ ಮೂರನ್ನು ಸೇರಿಸಿ ಈ ಮನಸ್ಸಿನ ರಚನೆ ಆಗಿದೆ ಅಲ್ವಾ? ಒಂದ್ ಸಂಖ್ಯೆ ಅಂತ ಈಗ ಏನೋ ಒಂದು ಮಾತನ್ನು ಬೈತೀನಿ, ನಾನೇ ಮಾಡ್ತೀನಿ ಇದರಿಂದ, ಯಾಕೆ ಒಂದೇ ಸರಿ ಸಿಕ್ಕೊಂಡು ಕಾರಣ ರಜೋಗುಣ. ನೀವ್ ಏನ್ ಬೈದ್ರು ಪರವಾಗಿಲ್ಲ, ನಾನು ಅಯ್ಯೋ ಅಂತ ಇದ್ರೆ ನನಗೆ ಗೊತ್ತಿದೆ ಹೇಗಿರ್ಬೇಕು. ಉದಾಹರಣೆ ನೀವು ನನ್ನ ಕತೆ ಅಂತ ಬೈತೀನಿ, ಸಿಟ್ಕೊಂಡ್ರೆ ಯಾರು ಕತೆ ಅಂತ ಹೇಳಿದ್ರೆ ರಜೋಗುಣ. ಸಾತ್ವಿಕ ಗುಣ ಹೇಗಿರುತ್ತೆ ಅಂತ ಕತ್ತೆ ಲಕ್ಷಣಕ್ಕೆ ನಮ್ಮನ್ನ ನೋಡ್ಬೇಕು. ಬಾಲ ಇದೆಯಾ ಇಲ್ಲಿ, ನಾಲ್ಕು ಕಾಲ ಇದೆಯಾ ಇಲ್ಲಿ, ಪೇಪರ್ ಇಲ್ಲಿ, ಬರ ಹೊತ್ಕೊಂಡಿಲ್ಲ ಇಲ್ಲ. ಹಾಗಾದ್ರೆ ನಾನು ಅವಾಗ ನಾನು ಅದನ್ನ ನೆಕ್ಸ್ಟ್ ಸ್ವೀಕರಿಸ್ತೀನಿ. ನೀವು ಕತ್ತೆ ಅಂತ ಬೈದ್ರು ನಾನೇನ್ ಮಾಡ್ತೀನಿ? ರೆಸ್ಪಾನ್ಸ್, ರೆಸ್ಪಾನ್ಸ್ ರಿಯಾಕ್ಟ್ ಮಾಡ್ತಾ ಇಲ್ಲ, ಸ್ಪಂದಿಸ್ತಾ ಇದ್ದೀನಿ, ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ, ಪ್ರತಿಕ್ರಿಯೆ ಕೊಡ್ತಾ ಇದ್ದೀನಿ. ಇದು ಸತ್ವ. ತಮೋಗುಣ ಅಂತ ಹೇಳಿದ್ರೆ, ತಮೋಗುಣ ಅಂತ ಹೇಳಿದ್ರೆ ಒಂದು ರೀತಿಯ ಅನಾಥ, ಬೋರ್ಡೆ, ಫ್ರಿಜಿಡಿಟಿ, ಯಾವಾಗಲೂ ನಿದ್ರಾಸ್ಥಿತಿಯಲ್ಲಿ ಬರುತ್ತದೆ, ಮಂದತ್ವ, ಆಲಸ್ಯ, ಇವುಗಳನ್ನ ನಾವು ತಮೋಗುಣ. ಇವುಗಳನ್ನ ಮೂರನ್ನು ಸೇರಿಸಿ ಮನಸ್ಸನ್ನು ಮಾಡಿದ್ವಿ. ಮನಸ್ಸು ಹೇಗಾಯ್ತು ಅಂತ ಹೇಳಿದ್ರೆ ದೇಹ, ಆತ್ಮ ಹೇಗಾಯ್ತು, ಮನಸ್ಸು ಹೇಗಾಯ್ತು, ನಂತರ ಶರೀರ ಹೇಗಾಯ್ತು, ಶರೀರ ಹೇಗೆ ಪಂಚಭೂತಗಳನ್ನ ಸೇರಿಸಿ ಈ ಶರೀರದ ನಿರ್ಮಾಣ ಆಗಿದೆ. ಪಂಚಭೂತಗಳು ಪರಕ್ಕೆ ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ. ಇವಿಷ್ಟನ್ನು ಸೇರಿಸಿದ್ರೆ ದೇಹ. ದೇಹ ಹೇಗಾಯ್ತು ಅಂತ ಗೊತ್ತಲ್ಲ? ಪಂಚಭೂತಗಳು ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ. ದೇಹದಲ್ಲಿ ಅಗ್ನಿ ಎಲ್ಲಿದೆ? ಚಟರ, ಚಟರಾಗ್ನಿ ಅಂತ ಕರೀತೀವಲ್ವಾ, ಇಲ್ಲಿ ಚಟರಾಗ್ನಿ. ವಾಯು ಎಲ್ಲಿದೆ? ವಾಯು ಇಡೀ ದೇಹ ವಾಯುವಿನಿಂದಲೇ ಗಾಳಿ ಉಸಿರನ್ನು ಒಳಗೊಂಡಿದ್ದೀವಿ. ದೇಹದ ಮೂಲೆ ಮೂಲೆಯಲ್ಲೂ ಕೂಡ ಈ ಪ್ರಾಣವು ಏನಾಗುತ್ತೆ, ಸಂಚರಿಸುತ್ತೆ ವಾಯು. ಆಕಾಶ ಅಂದ್ರೆ ಅವಕಾಶ ಅಂತ, ಅಂದ್ರೆ ಗ್ಯಾಪ್ ಅಂತ ಕರೀತೀವಿ, ಅಂತರ ಅಂತ ಹೇಳಿ. ಅಂತರ ಹಾರ್ಟ್ ಎಲ್ಲಿದೆ? ಇಲ್ಲಿದೆ ಅಲ್ವಾ? ಬ್ರೈನ್ ಎಲ್ಲಿದೆ? ಇಲ್ಲಿದೆ. ಇವೆರಡರ ಮಧ್ಯೆ ಏನಿದೆಯಲ್ಲ, ಇದನ್ನೇನಂತ ಕರಿತೀವಿ? ಆಕಾಶ ಅಂತ ಕರಿತೀವಿ. ಅಂದ್ರೆ ಅವಕಾಶ, ಗ್ಯಾಪ್. ಇವೆರಡನ್ನ ಒಟ್ಟಿಗೆ ಇಟ್ಬಿಟ್ಟಿದ್ರೆ ಹಂಗಾಗ್ತಾರೆ ಇಲ್ಲ. ಕಣ್ಣುಗಳು, ಎರಡು ಕಣ್ಣುಗಳಿದೆ, ಎರಡು ಕಣ್ಣುಗಳ ನಡುವೆ ಏನಿದೆ? ಅಂತರ ಇದೆ, ಅದನ್ನ ಗ್ಯಾಪ್ ಅಂತ ಕರಿತೀವಿ. ಅದು ಆಕಾಶ ತತ್ವ. ಆಕ್ಸಿಡೆಂಟ್ ಯಾಕಾಗತ್ತೆ ಗೊತ್ತಾ? ವೆಹಿಕಲ್ ಆಕ್ಸಿಡೆಂಟ್ ಆಗುತ್ತೆ, ಯಾಕಾಗುತ್ತೆ ಅಂದ್ರೆ ಆಕಾಶ ತತ್ವ ಕಡಿಮೆ ಆಗಿರುತ್ತೆ. ಆಕಾಶ ಅಂದ್ರೆ ಗ್ಯಾಪ್ ಕಡಿಮೆ ಆದಾಗ ಏನಾಗುತ್ತೆ, ಈ ಕಡೆ ಒಂದು ಕಾರು, ಈ ಕಡೆ ಒಂದು ಬಸ್, ಎರಡು ಹೊತ್ತಿಗೆ ಆಕ್ಸಿಡೆಂಟ್ ಆಗುತ್ತೆ. ಆಕಾಶ ತತ್ವವನ್ನು ಸರಿಯಾಗಿ ಗಮನದಲ್ಲಿ ಇಟ್ಕೊಂಡಿರಬೇಕು. ಯೋಗಿ ಅದನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ರೆ, ಯೋಗವನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಆಕ್ಸಿಡೆಂಟ್ ಆಗೋದನ್ನು ಕೂಡ ನಾವು ತಪ್ಪಿಸ್ಬೋದು. ಎಷ್ಟು ಶಕ್ತಿ ಇದೆ ಗೊತ್ತಾ ಯೋಗಕ್ಕೆ? ಹೌದಾ? ನಿಜಾನ? ನಾವೆಷ್ಟೇ ಚೆನ್ನಾಗಿ ಟ್ರೈ ಮಾಡ್ಬೋದು, ಆದ್ರೆ ಎದುರುಗಡೆಯಿಂದ ಬಂದು ಸರಿಯಾಗಿ ಬರ್ತಾರೆ ಅಂತ ಏನು ಗೊತ್ತಿಲ್ಲ, ಆಕ್ಸಿಡೆಂಟ್ ಆಗ್ಬೋದು. ಹಾಗಾದ್ರೆ ಯೋಗ ಯಾಕೆ ಮಾಡ್ಬೇಕು? ಪ್ರಾಣಾಯಾಮ ಯಾಕೆ ಮಾಡ್ಬೇಕು? ಎಲ್ಲೋ ಅಚಾತುರ್ಯವಾಗಿ ಚೆನ್ನಾಗಿ ಯೋಗ ಮಾಡ್ತಿದ್ದಂತೆ ಒಬ್ಬ ಆಕ್ಸಿಡೆಂಟ್ ಆಗಿ ತೀರೋದು ಅಂತ ಹೇಳಿದ್ರೆ ಯೋಗ ಮಾಡಿ ಲಾಭ ಇದೆ.
ಯೋಗಕ್ಕೆ ಅದನ್ನು ಕೂಡ ತಡೆಯುವಂತ ಶಕ್ತಿ ಇದೆ. ಅವುಗಳನ್ನು ನಾವು ಇಲ್ಲಿ ಉಪಾಸನೆ ಮಾಡಬೇಕು. ತತ್ವಗಳನ್ನು, ಯಾಕಂದ್ರೆ ದೇಹ ಇದನ್ನ ಯಂತ್ರವನ್ನ ನಿಯಂತ್ರಿಸ್ತಾ ಇರುತ್ತೆ. ಹಾಗಾದ್ರೆ ಹೇಗೆ ತಪ್ಪಿಸೋದು ಆಕ್ಸಿಡೆಂಟ್ ಮಾಡೋದನ್ನು? ಈ ಪಂಚಭೂತಗಳಿಂದ ಆದ ದೇಹದಲ್ಲಿ ಆ ಮನೋಮಯ ಶಕ್ತಿ ಇದೆಯಲ್ಲ, ಆ ಮನೋಮಯ ಶಕ್ತಿ ಇವೆಲ್ಲವನ್ನೂ ಸಮನ್ವಯಗೊಳಿಸಿ ನಾವು ನಮ್ಮ ಸುತ್ತ ಒಂದು ಔರ ಪ್ರಭಾವಲಯ ಅಂತ ಕರೀತೀವಿ. ಆ ಯೋಗದ ಮೂಲಕ ಆ ಪ್ರಭಾವಲಯವನ್ನ ನಿರ್ಮಿಸಿಕೊಂಡಾಗ ಆ ಪ್ರಭಾವಲಯ ಹೇಗೆ ಅಂದ್ರೆ ಅದು ಕಾಂಪೌಂಡ್ ತರ, ಮನೆ ಕಾಂಪೌಂಡ್ ತರ ಅದನ್ನ ಹಾಕಿ ಯಾವುದು ಆಗಲ್ವಾ. ಹಾಗಾಗಿ ಆ ಪ್ರಭಾವಲಯ ಏನಾಗುತ್ತೆ, ನಮ್ಮನ್ನ ಅದನ್ನ ದಾಟಿ ನಮ್ಮನ್ನು ಮುಟ್ಟೋದಕ್ಕೆ ಯಾವುದೇ ಶಕ್ತಿಗೆ ಅವಕಾಶ ಮಾಡಿಕೊಡಲ್ಲ. ಅದಕ್ಕೆ ಎಷ್ಟು ಗಟ್ಟಿಯಾಗಿರ್ಬೇಕು, ಅದರ ವ್ಯಾಪ್ತಿ ಎಷ್ಟಿರ್ಬೇಕು ಅಂದ್ರೆ ಎದುರುಗಡೆಯಿಂದ ಬರೋ ವೆಹಿಕಲ್ ಕೂಡ ಆ ವ್ಯಾಪ್ತಿಯನ್ನ ದಾಟಿ ನಮ್ಮ ವೆಹಿಕಲ್ಗೆ ಹೆಚ್ಚಾಗಬಾರದು, ನಮ್ಗೇನು ಅನಾಹುತ ಆಗಬಾರದು. ಆ ಮಟ್ಟಕ್ಕೆ ನಾವು ಯೋಗವನ್ನ ಸಾಧನೆ ಮಾಡಿರ್ಬೇಕು. ಇದು ಆಕಾಶ ತತ್ವಕ್ಕೋಸ್ಕರ ನಾನು ಹೇಳಿದ್ದೀನಿ. ಆಮೇಲೆ ಪೃಥ್ವಿ ತತ್ವ. ಪೃಥ್ವಿ ತತ್ವ ಅಂದ್ರೆ ಮಾಂಸ, ಮೂಳೆ, ಮಜ್ಜೆ, ಏನೆಲ್ಲ ಕೈಗೆ ಸಿಗ್ತಾ ಇದೆ ಇದೆಲ್ಲವೂ ಕೂಡ ಪೃಥ್ವಿ ತತ್ವ. ಲಾಸ್ಟ್ ಜಲ. ಜಲ ಅಂದ್ರೆ ನಮ್ಮ ದೇಹದ ಒಳಗಡೆ ಇರುವಂತಹ ರಸಗಳು, ರಕ್ತ, ಕಣ್ಣೀರು, ಬಾಯಿರುವಂತಹ ಲಾಲಾರಸ ಇವೆಲ್ಲವೂ ಕೂಡ ಜಲದ ಬಗ್ಗೆ ಸಂಬಂಧಿಸಿದ್ದು. ಇವಿಷ್ಟು ಸೇರಿ ಈ ದೇಹ. ಆತ್ಮ ಹೇಗೆ ರಚನೆ ಆಯಿತು, ಮನಸ್ಸು ಹೇಗೆ ರಚನೆ ಆಯಿತು, ದೇಹ ಹೇಗೆ ರಚನೆ ಆಯಿತು, ಇವೆಲ್ಲವೂ ಕೂಡ ಬೇರೆ ಬೇರೆ ಇಲ್ಲ, ಬೇರೆ ಬೇರೆ ಕಾಣಿಸ್ತಾ ಇದೆಯಾ? ಎಲ್ಲವೂ ಒಂದೇ. ಆತ್ಮನ ಸ್ಥಾನ ಯಾವುದು? ಮನಸ್ಸಿನ ಸ್ಥಾನ ದೇಹದಲ್ಲಿ ಎಲ್ಲಿದೆ ಮನಸ್ಸು? ಎಲ್ಲ ಕಡೆ ಇದೆ. ಪಾದದಿಂದ ಹಿಡಿದು ತಲೆಯವರೆಗೆ ಎಲ್ಲ ಕಡೆ ಇದೆ ಮನಸ್ಸು. ಆತ್ಮನ ಕೇಂದ್ರ ಸ್ಥಾನ ಯಾವುದು? ಆತ್ಮ ಅಂತ ಕೈಯಲ್ಲಿ ಬರುತ್ತೆ, ಆತ್ಮ ಅಂತ ಇದು ಕೂಡ ಅಷ್ಟೇ ಇಡೀ ದೇಹವನ್ನ ವ್ಯಾಪಿಸಿದೆ. ಇವುಗಳನ್ನ ನಾವು ಜೋಡಿಸ್ತೀವಿ. ದೇಹ, ಮನಸ್ಸು, ಮನಸ್ಸು, ದೇಹ, ಮನಸ್ಸು, ಅನಂತರ ಆತ್ಮ. ಇವುಗಳನ್ನ ನಾವು ಯೋಗದಲ್ಲಿ ಜೋಡಿಸ್ತಾ ಹೋಗ್ತೀವಿ. ದೈಹಿಕ ಹಂತದಲ್ಲಿ ನಾವು ಈ ಯೋಗ ಅಂತ ಹೇಳಿದಾಗ ವ್ಯಾಪ್ತಿ ಬಹಳವಾಗಿದೆ. ಭಗವದ್ಗೀತೆಯಲ್ಲಿ ನಾವು ನೋಡಿದಾಗ ರಾಜಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮಯೋಗ, ಹೀಗೆ 4 ಹಂತಗಳನ್ನು ನಾವು ಗಮನಿಸ್ತೀವಿ. ಭಗವದ್ಗೀತೆಯ ಯೋಗಕ್ಕೂ ನಾವು ಮಾಡುವ ಯೋಗಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಗೊತ್ತಿದ್ಯಾ ನಮ್ಗೆ? ನಮ್ಗೆ ಗೊತ್ತಿಲ್ಲ. ರಾಜಯೋಗ ಏನಂತಂದ್ರೆ ಭಕ್ತಿ ಯೋಗ ಅಂದ್ರೆ ಏನು, ಜ್ಞಾನ ಯೋಗ ಅಂದ್ರೆ ಏನು, ಕರ್ಮಯೋಗ ಅಂದ್ರೆ ಏನು, ಇದು ನಮ್ಗೆ ಗೊತ್ತಿಲ್ಲ. ಒಟ್ನಲ್ಲಿ ಆಡ್ಬೇಕು. ಸೂರ್ಯ ನಮಸ್ಕಾರ, ಸೂಕ್ಷ್ಮ ವ್ಯಾಯಾಮ, ಆಮೇಲೆ ಪ್ರಾಣಾಯಾಮ, ಸಾಧ್ಯವಾದ್ರೆ ಧ್ಯಾನ. ಹೆಚ್ಚಿನ ಪಾಲು ನಾವು ಮಾಡೋದೇನು? ಆಸನಗಳು. ಬಗ್ಗೆ ಆಸನ ಮಾಡಿ, ಈ ಆಸನ ಮಾಡಿ, ಹಿಂಗ್ ಬೆಂಡ ಹಂಗ ಬೆಂಡ. ದೇಹವನ್ನ ಭಾಗಿಸುವುದಷ್ಟೇ ಅಲ್ಲ, ಮನಸ್ಸನ್ನ ಭಾಗಿಸ್ಬೇಕು. ದೇಹದಿಂದ ಹೆಂಗ್ ಬೇಕಾದ್ರೂ ಭಾಗಿಸ್ಬೋದು. ಕಾಲನ್ನ ತೆಗೆದು ತಲೆ ಮೇಲೆ ಇಡ್ಬೋದು, ವೃಶ್ಚಿಕಾಸನ. ಕಾಲನ್ನು ತೆಗೆದು ತಲೆ ಮೇಲೆ ಇಡ್ಬೋದು, ವೃಶ್ಚಿಕಾಸನ. ಆದ್ರೆ ಮನಸ್ಸಿಗೆ ಅಲ್ಲ, ಮನಸ್ಸು ಬಗ್ಗಲ್ಲ. ಹೇಗೆ ಬಗ್ಗಲ್ಲ? ನನ್ಗೆ ಇವ್ರನ್ನ ಕಂಡ್ರಾಗಲ್ಲ, ಇವ್ರನ್ನ ಕಂಡ್ರೆ ನನಗಾಗಲ್ಲ. ನಾನೇನ್ ಮಾಡ್ತೀನಿ, ಅವ್ರು ಬರ್ತಾರೆ ಅಂತ ನನ್ನ ಮನೆಗೆ ಬರ ಇಲ್ಲ, ನಾನು ಇನ್ನೊಂದ್ ಕಡೆ ಹೋಗಿ ಒಳಗಡೆ ಅದನ್ನ ಏನಂತ ಕರೀತಾರೆ? ಈಗೋಯಿಸು. ಆಗುವಿಕೆ ಗೊತ್ತಿಲ್ಲ, ಅದು ಮನಸ್ಸು ಏನ್ತಾ ಇರುತ್ತೆ, ಬೀಗ್ತಾ ಇರುತ್ತೆ ಅಷ್ಟೇ. ಆಗುವಿಕೆ ಮನಸ್ಸಿಗೆ ಗೊತ್ತಿಲ್ಲ. ಅವ್ರು ಹೇಳ್ತಿರ್ತಾರೆ, ಪರಮೇಶ್ವರ್ ಸ್ವಲ್ಪ ಬಗ್ಗೆ ಇನ್ನು ಮುಂದೆ ಬಗ್ಗೆ ಟಚ್ ಮಾಡಿರ್ಬಾರಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಒಳಗಡೆ ಮನಸ್ಸು ಹೇಳೋದನ್ನ ಹಾಕಡ ಸುದ್ದಿ. ಅವ್ರು ಹೇಳ್ತಾರೆ ಅಂತ ನಮ್ಗೆ ಬಗ್ಗೆ ಬಿಟ್ಟು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇದು ಮನಸ್ಸಿನ ಗುಣ. ಇದು ಬಹಳ ಸುಂದರ ಮಾಡ್ಲಿ, ಅವ್ರು ಮಾಡ್ತಿರ್ತಾರೆ. ನಾನೇನ್ ಮಾಡ್ತೀನಿ, ಮಾಡಲ್ಲ. ಇಲ್ಲ ಸರ್ ಆಗಲ್ಲ ಅಂತ. ಕಾರಣ ಯಾರು? ದೇಹ ಅಲ್ಲ, ಮನಸ್ಸು. ಬಿಡಲ್ಲ ಮಾಡ್ತೀವಿ. ಇದನ್ನ ಯೋಗದ ಪರಿಭಾಷೆಯಲ್ಲಿ ಏನಂತ ಕರೀತಾರೆ ಅಂದ್ರೆ ಅಂತರಾಯಗಳು ಅಂತ ಕರೀತಾರೆ.
ಅಂತರಾಯಗಳು ಅಂದ್ರೆ ಯೋಗ ಮಾಡಕ್ ಬಿಡಲ್ಲ. ಯೋಗ ಮಾಡಕ್ ಯಾವ್ದೆಲ್ಲ ಬಿಡಲ್ವೋ ಅವೆಲ್ಲ ಕೂಡ ಅಂತರಾಯಗಳು. ಒಂದು ಈಗೋಯಿಸಮ್, ಇನ್ನೊಂದು ಹೊರಟಿದ್ದೀವಿ 5 ಗಂಟೆಗೆ ಬರ್ಬೇಕು ಅಂತ ಹೊರಟಿದ್ದೀವಿ, ಮಳೆ ಬಂತು, ಏನಾಯ್ತು, ಬರಕ್ಕಾಗ್ಲಿಲ್ಲ, ಒಟ್ನಲ್ಲಿ ಯೋಗ ಮಾಡಕ್ ಆಗ್ಲಿಲ್ಲ. ಕಾರಣ ಏನು? ಪ್ರಕೃತಿ, ಪ್ರಕೃತಿಯ ವಿಕೋಪ ನಮಗ್ ಬಿಡಲ್ಲ. ಅದು ಒಂದು ಕಾರಣ. ಇನ್ನೊಂದು ಕಾರಣ, ಬರ್ಬೇಕಾಗಿತ್ತು ಯಶವಂತಿಯವರು ಬೆಳಗ್ಗೆ ಇದ್ದಕ್ಕಿದ್ದಂಗೆ ನೆನ್ನೆ ರಾತ್ರಿಯಿಂದ ಜ್ವರ, ತಲೆನೋವು, ಮೈಕೈ ನೋವು. ಹೆಂಗ್ ಬರ್ತಾರೆ ಇವತ್ತಿಗೆ ಬರ್ತಾರ? ಬರಲ್ಲ. ಅಲ್ಲಿ ಏನಂತ ಕರೀತಾರೆ ಅದನ್ನ? ಅಂತರಾಯ. ಇವುಗಳೆಲ್ಲ ರೋಗ, ಯೋಗಕ್ಕೆ ಇರುವಂತಹ ವಿಘ್ನಗಳು. ಇವುಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಬೇಕು. ಇವುಗಳನ್ನೆಲ್ಲ ಹೇಗೆ ನಿವಾರಣೆ ಮಾಡ್ಕೊಳ್ಬೇಕು ಗೊತ್ತಾ? ಅದಕ್ಕೆ ನಮ್ಮ ಕರ್ಮ ಶೇಷಗಳನ್ನ ಗಮನಿಸ್ಬೇಕು. ಕರ್ಮ ಸೌದಿದ್ರೆ ಮಾತ್ರ ಕೂತ್ಕೊಳ್ಳೋದು ಸಾಧ್ಯ. ಯಾರೇ ಇರಲಿ, ಯಾರೇ ಇರಲಿ, ಕರ್ಮಗಳು ಸೌದಿರ್ಬೇಕು. ಇವೆಲ್ಲ ಈಗ ನಾವು ಇಲ್ಲಿ ಎಲ್ಲರೂ ಇಷ್ಟು ಜನ ಒಟ್ಟಿಗೆ ಕೂತಿದೀವಿ ಅಂತ ಹೇಳಿದ್ರೆ ಇದು ನಿಮ್ಮ ಪ್ರಯತ್ನದಿಂದ ಆಗದಂತದ್ದು ಅಲ್ಲ, ನನ್ನ ಪ್ರಯತ್ನದಿಂದ ಆದಂತದ್ದು ಅಲ್ಲ. ಒಂದು ಶಕ್ತಿ ಇದೆ, ಅದನ್ನ ನಾವು ಗುರುತ್ವ ಅಂತ ಕರೀತೀವಿ. ಗುರುವಿಗೆ ಇರುವಂತಹ ಸತ್ವವನ್ನ ಗುರುತ್ವ. ಕಲ್ಲದ ಹೆಸರು ಮೇಲೆ ಕೆಳಗಡೆ ಆ ಶಕ್ತಿ ಇದೆ, ಗುರುತ್ವಾಕರ್ಷಣ ಶಕ್ತಿ ಅಂತ. ಹಾಗೆ ಆ ಗುರುಗಳಿಗೆ ಒಂದು ಶಕ್ತಿ ಇದೆ. ಆ ಗುರುಗಳಿಗೆ ಒಂದು ಶಕ್ತಿ ಇರೋದ್ರಿಂದ ಒಂದು ಸತ್ಕಾರ್ಯಕ್ಕೋಸ್ಕರ ನಮ್ಮೊಂದಿಷ್ಟು ಜನನ ಇಲ್ಲಿ ಜೋಡಿಸಿದ್ದಾರೆ. ಅನ್ನೋದು ಕೆಲಸ ಅವ್ರು ಆರ್ಡರ್ ಮಾಡಿದ್ದಾರೆ, ನೀವು ಇಂಥದ್ದು ಮಾಡೋದು ಬೇಡ, ನೀವು ಬಂದು ಕೂತ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಇಲ್ಲಿ ಗುರುಗಳೇನೋ ಸೂಕ್ಷ್ಮ ಸ್ಥಿತಿಯಲ್ಲಿ ಭಾಗರಾಗಿ ಹೇಳಿದ್ದಾರೆ, ಅವಧೂತರು ಇದ್ದಾರೆ, ಅವಧೂತರು ಇದ್ದಾರೆ. ಅವರೆಲ್ಲರ ಒಂದು ಶಕ್ತಿ ನಮ್ಮಲ್ಲಿ ಜೋಡಿಸ್ಬೇಕು. ಅದಕ್ಕೆ ನಾವು ನೀರಾಗಿರ್ತೀವಿ. ನಾನು ಬಂದದಲ್ಲ, ನೀವು ಬಂದದಲ್ಲ. ಕರ್ಮಗಳು ಕಳೆದಿದೆ, ಇಂತಹವರೇ ಇಂಥವ್ರು ಎದುರು ಕೂರ್ಬೇಕು, ಇಂತಹವರೇ ಒಟ್ಟಿಗೆ ಸೇರ್ಬೇಕು ಅನ್ನೋದನ್ನ ನಾನು ನಿರ್ಧಾರ ಮಾಡಲ್ಲ, ನೀವು ಮಾಡಲ್ಲ, ಅದು ಮಾಡೋದು ಗುರುಗಳು. ಆ ಕರ್ಮ ಸೇರ್ಬೇಕು. ಹೀಗೆ ಯೋಗವನ್ನ ನಾವು ಜೋಡಿಸ್ಬೇಕು. ತುಂಬಾ ವ್ಯಾಪ್ತಿ ಬಹಳವಾಗಿದೆ. ನಾಳೆ ದಿವಸ ನಮ್ಮೆಲ್ಲರಗಡೆ 4 ಜನ ಯೋಗದ ಅಭ್ಯಾಸಕ್ಕೆ ಅಂತ ಹೇಳಿ ಬಂದಾಗ ಅವರು ನಮ್ಮ ಗುರುಗಳು ಯೋಗ ಹೇಳ್ಕೊಡ್ತಾರೆ ಅಂದ್ರೆ ಯಾರೋ ಹೇಳಿರ್ತಾರೆ, ಸಜೆಸ್ಟ್ ಮಾಡಿರ್ತಾರೆ, ತುಂಬಾ ಇದೆಯಾ, ತುಂಬಾ ಸಮಸ್ಯೆ ಇದೆಯಾ ಅದರಲ್ಲಿ ಹೋಗಿ ಯೋಗ ಹೇಳ್ಕೊಡ್ತಾರೆ, ಯೋಗ ಚೆನ್ನಾಗಿ ಅಭ್ಯಾಸ ಮಾಡಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಇರುತ್ತೆ. ಅಲ್ಲಿ ವಯಸ್ಸಿನ ಅಂತರ ಇಲ್ಲ. ಒಬ್ಬ ಚಿಕ್ಕ ಹುಡುಗ ಬೇಕಾದ್ರೂ ಬರ್ಬೋದು, ಅಥವಾ 85 ವರ್ಷ ವಯಸ್ಸಿನ ವೃದ್ಧರು ಕೂಡ ಬರ್ಬೋದು. ನಾವೇನ್ ಮಾಡ್ಬೇಕಂದ್ರೆ 25 ವರ್ಷನ ಬಿಡಿ, ಸುಮ್ಮನೆ ಮನೆಯಲ್ಲಿ ನೀವು ಅರೆ ಯೋಗ ಅನ್ನೋದು ಆಗ ಹುಟ್ಟಿದ ಮಗುವಿನಿಂದ ಹಿಡಿದು 1ನೇ ವರ್ಷದಿಂದ ಹಿಡಿದು 3 ವರ್ಷದವರೆಗೆ ಅದನ್ನ ದಾಟಿ ಎಲ್ಲರೂ ಕೂಡ ಮಾಡಬಹುದು. ಆದರೆ ಆ ಹಂತಗಳನ್ನು ಗೊತ್ತಿರಬೇಕು. ಹಂಗಂದ್ರೆ 85 ವರ್ಷ ಆಗಿದ್ದನ್ನು ಕರ್ಕೊಂಡ್ಬಂದಿಗೆ ಸೂರ್ಯ ನಮಸ್ಕಾರ ಮಾಡಿಸ್ಬೇಕಾಗ್ತಾರೆ. ಬಗ್ರಿ ಸೂರ್ಯ ನಮಸ್ಕಾರ ಮಾಡಿ, 12 ಸೂರ್ಯ ನಮಸ್ಕಾರ ಮಾಡಿ, ಆಸನಗಳನ್ನ ಮಾಡಿ, ಪದ್ಮಾಸನ, ಸಿದ್ಧಾಸನ ಎಲ್ಲವನ್ನೂ ಮಾಡಿ ನೀವು ಮಾಡ್ತಾರ? ಆಗತ್ತಾ? ಇಲ್ಲ. ಹಾಗಾದ್ರೆ ಅವ್ರಿಗೆ ಯೋಗ ಹೇಗೆ ಹೇಳ್ಕೊಡ್ತೀರಿ? ವಾಪಸ್ಸನ್ನು ಕಳಿಸ್ಬಾರ್ದು. ಯೋಗದ ವಿವಿಧ ಆಕಾರಗಳನ್ನು ಗೊತ್ತಿರಬೇಕು. ಅಷ್ಟಾಂಗ ಯೋಗದ ಬಗ್ಗೆ ನಮಗೆ ಗೊತ್ತಿರಬೇಕು, ಮುದ್ರೆಗಳ ಬಗ್ಗೆ ಗೊತ್ತಿರಬೇಕು, ಚಕ್ರಗಳ ಬಗ್ಗೆ ಗೊತ್ತಿರಬೇಕು, ಶಕ್ತಿ ಆಗರಗಳ ಬಗ್ಗೆ, ಋಣಾತ್ಮಕ ಶಕ್ತಿಗಳ ಬಗ್ಗೆ ನಮಗೆ ಪರಿಚಯ ಇರಬೇಕು. ಯಾವುದರ ಮೂಲಕ ಆರೋಗ್ಯ ನಾವು ಮರಳಿ ಪಡ್ಕೊಳ್ಬಹುದು, ಸಮಸ್ಯೆಯಿಂದ ಹೊರಬರ್ಬೋದು, ಅದನ್ನು ನಾನು ತಿಳ್ಕೊಂಡಿದ್ದು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಾನೇನ್ ಮಾಡ್ತೀನಿ, ಒಂದು ಕೆಟಗರಿ ಪೀಪಲ್ ಅಷ್ಟೇ ಎದುರುಗಡೆ ಪರ್ಸೆಂಟ್ ಇಷ್ಟು ಜನ ಮಾತ್ರ ಇರೋದು, ಬಾಕಿಯವರಿಗೆ ಯಾವ್ದೋ ಒಂದು ಚಿಕ್ಕ ಮಗು ಬರುತ್ತೆ, ಅದ್ರದ್ದೇನೋ ಸಮಸ್ಯೆ ಇರುತ್ತೆ, ನೀವು ಹೇಳಿದ್ದೀವಿ ಯಾವ ಅರ್ಥ ಆಗಲ್ಲ, ಅಂತರಾಯಗಳು ಅರ್ಥ ಆಗಲ್ಲ, ಯೋಗ ದುರ್ಗ ಮಾಡಿ ಸಂಗಮಕ್ಕೆ ಅದಕ್ಕೆ ಏನ್ ಗೊತ್ತಾಗುತ್ತೆ. ಆದ್ರೆ ಆ ಮಗುವಿನ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು, ಯೋಗದ ಬಲದಿಂದ ಅದನ್ನ ಸರಿಪಡಿಸಬೇಕು. ಅದನ್ನ ಯೋಗಿಯಾದವನು, ಯೋಗ ಶಿಕ್ಷಕನಾದವರು ತಿಳ್ಕೊಂಡಿರಬೇಕು.
ಇದನ್ನು ಗೊತ್ತಿರಬೇಕು. ಇದನ್ನು ನಾವು ಯೋಗ ಅಂತ ಹೇಳಿದ್ದೇವೆ. ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಕೂಡ ಯೋಗವನ್ನು ನಾವು ತಲುಪಿಸ್ತಾ ಹೋಗ್ಬೇಕು. ಯೋಗದ ವ್ಯಾಪ್ತಿ ಹಾಗೆ ಯೋಗದಲ್ಲಿ ಯೋಗ ವಾಸಿಷ್ಠದಲ್ಲಿ ಮನುಷ್ಯನನ್ನ ಯಾವುದಕ್ಕೆ ಹೋಲಿಸ್ತಾರೆ ಅಂತ ಹೇಳಿದ್ರೆ ಮಣ್ಣಿನ ಮಡಿಕೆಗೆ ಹೋಲಿಸ್ತಾರೆ. ಮಣ್ಣಿನ ಮಡಿಕೆ ನಾವೆಲ್ಲರೂ ಹೇಗೆ ಅಂದ್ರೆ ಮಣ್ಣಿನ ಮಡಿಕೆ, ಮಣ್ಣಿನಲ್ಲಿ ಮಣ್ಣನ್ನ ಜಡಿ ಮಣ್ಣನ್ನು ಕಲಸ್ಬಿಟ್ಟು ಮಡಿಕೆ ಮಾಡಿದ್ದಾರೆ. ಮಡಿಕೆ ಮಾಡಿದಾಗ ನೀರ್ ಹಾಕಿದ್ರೆ ಏನಾಗುತ್ತೆ? ಕಲ್ಸ್ಕೊಂಡು ಹೋಗುತ್ತೆ. ಎಲ್ಲ ವೇಸ್ಟ್, ಮಾಡಿದ್ದು ವೇಸ್ಟ್, ನೀರು ವೇಸ್ಟ್, ಎಲ್ಲವೂ ವೇಸ್ಟ್. ಹಸಿಯ ಮಣ್ಣಿನ ಮಡಿಕೆಗೆ ನಮ್ಮನ್ನ ಹೋಲಿಸ್ತಾರೆ. ಮಡಿಕೆ ಏನ್ ಮಾಡ್ಬೇಕಾಗಿತ್ತು? ಮಾಡಿದ ಮೇಲೆ ಬೇಯಿಸ್ಬೇಕಾಗಿತ್ತು, ಸುಡಬೇಕಾಗಿತ್ತು. ಒಂದು ಸಂಸ್ಕಾರ ಮಾಡಿಸಿ ಅದನ್ನ ಸುಟ್ಟಾಗ ಏನಾಗುತ್ತೆ? ಅದು ಗಟ್ಟಿತನವನ್ನ ಕಟ್ಕೊಳ್ಳುತ್ತೆ, ಸದೃಢವಾಗುತ್ತೆ. ಆಮೇಲೆ ಅದನ್ನ ನೀರು ಹಾಕಿ ನೀರು ಹಾಕಿ ಯಾವುದೇ ಪದಾರ್ಥ ಹಾಕಿದ್ರು ಇರುತ್ತೆ. ಹಾಗೆ ನಮ್ದು ಕೂಡ ಹಸಿ ಮಣ್ಣಿನ ಮಡಿಕೆಯಿಂದ ದೇಹ ಏನು ಪ್ರಾಣಶಕ್ತಿ ತುಂಬಿದ್ರು ಯಾವಾಗ ಹೋಗುತ್ತೆ ಪ್ರಾಣ ಅನ್ನೋದೇ ಗೊತ್ತಾಗುತ್ತೆ. ನಾ ತಸ್ಯ ರೋಗೋ ನಾ ಜರ ನಾ ಮೃತ್ಯು ಪ್ರಾಪ್ತಸ್ಯ ಯೋಗಮಯಂ ಶರೀರಂ ಅಂತ. ಅಂದ್ರೆ ಇದನ್ನ ಕೂಡ ಈ ದೇಹವನ್ನ ಯೋಗಾಗ್ನಿಯಲ್ಲಿ ಸುಡಿ ಗಟ್ಟಿಯಾಗಿದೆ. ಮಣ್ಣಿನ ಮಡಿಕೆಗೆ ಬೆಂಕಿಯನ್ನು ಸುಡ್ತಾರೆ, ಹಾಗೆ ಈ ದೇಹವನ್ನ ಏನ್ ಮಾಡ್ಬೇಕು ನಾವು? ಯೋಗಾಗ್ನಿ, ಯೋಗದ ಅಗ್ನಿಯಲ್ಲಿ ನಾವು ಸುಡಬೇಕು. ನಾ ತಸ್ಯ ರೋಗೋ ನಾ ಜರ ನಾ ಮೃತ್ಯು ಪ್ರಾಪ್ತಸ್ಯ ಯೋಗಾಗ್ನಿಮಯಂ ಶರೀರ. ಅದರ ಅರ್ಥ ಏನು? ನಾ ತಸ್ಯ ರೋಗ ಅಂದ್ರೆ ಯಾವುದೇ ರೋಗ ಇಲ್ಲ. ನಾ ಜರ, ಜರ ಅಂದ್ರೆ ಮುಪ್ಪು, ವಯಸ್ಸು, ಮುಪ್ಪಾಗುವುದನ್ನ ಜರ ಅಂತ ಹೇಳಿ. ನಾ ತಸ್ಯ ರೋಗ ನಾ ಜರ ನಾ ಮೃತ್ಯು, ಮೃತ್ಯು ಅಂತ ಹೇಳಿದ್ರೆ ಸಾವು. ಯಾವಾಗ ಕಾಯಿಲೆ ಇಲ್ಲ, ವಯಸ್ಸಾಗಲ್ಲ, ಸಾವು ಬರಲ್ಲ, ಶತಾಯುಷ್ಯ ಇರುತ್ತೆ. ಯಾವಾಗ? ಪ್ರಾಪ್ತಸ್ಯ ಯೋಗಾಗ್ನಿಮಯಂ ಶರೀರ, ನಿಮ್ಮ ಶರೀರ ಯೋಗಾಗ್ನಿಯಿಂದ ಬೆಂದಾಗ ಮಾತ್ರ ಈ ತರದಿರುತ್ತೆ. ಒಳ್ಳೆ ಆರೋಗ್ಯ ಇರುತ್ತೆ, ಒಳ್ಳೆ ಆಯಸ್ಸು ಇರುತ್ತೆ, ಸದೃಢವಾಗಿರ್ತೀವಿ. ಯಾವಾಗ ಯೋಗಾಗ್ನಿಯಿಂದ ಜಯಿಸಿದಾಗ ಶರೀರ. ಅದಕ್ಕೊಂದು ಮಾತಿದೆ, ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ಅಂತ ಹೇಳಿ. ಸೇವೆ, ಅದಕ್ಕೆ ನಾವೇನ್ ಮಾಡ್ಬೇಕು? ಈ ಯೋಗವನ್ನ ಕಲಿಬೇಕು, ಬೇರೆಯವರು ಕೂಡ ಅದನ್ನ ಹೇಳ್ಕೊಡ್ಬೇಕು. ಇದು ಒಂದು ಸೇವೆ. ಅದರಲ್ಲಿ ನಮ್ಮನ್ನು ಹೆಂಗೆ ತೊಡಗಿಸ್ಕೊಳ್ಬೇಕು? ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯ. ಸಮಿತೆ ಅಂದ್ರೆ ಸಮಿತ ನಾವೇನ್ ಹಾಕ್ತೀವಿ, ಕಡೆಗೆ ಬರೋದು ಕಡೆಗೆ ಇದೆಲ್ಲ ಹೋಗಕ್ಕೆ ಹಾಕ್ತೀವಿ, ಅದನ್ನ ಸಮಿತೆ ಸಮಿತು ಅಂತ ಕರೀತೀವಿ. ಅದಕ್ಕೆ ಉರಿಯುತ್ತೆ, ಒಂದು ಚೂರು ಕೂಡ ಅದು ತನ್ನ ಅಸ್ತಿತ್ವವನ್ನ ಕಂಪ್ಲೀಟ್ ಆಗಿ ತಾನು ಉರಿದು ನಮಗ್ ಶಕ್ತಿಯನ್ನ ನೀಡಿ ಅದು ಬೂದಿಯಾಗಿ ಹೋಗುತ್ತೆ. ನಾವು ಹೇಗಿರ್ಬೇಕು? ನಾವು ಕೂಡ ಯೋಗವನ್ನ ಅಭ್ಯಾಸ ಮಾಡ್ಬೇಕು, ಬೇರೆಯವರು ಕೂಡ ಅದನ್ನ ಹೇಳ್ಕೊಡ್ಬೇಕು. ಬರೀ ನಾನು ಕಲ್ತ್ಕೊಂಡು ನಾನ್ ಚೆನ್ನಾಗಿ ಹೇಳ್ಕೊಂಡಿದ್ದೀನಿ, ನಾನು ಕಲ್ತ್ಕೊಂಡಿದ್ದು, ಬೇರೆ ಯಾರು ಹೇಳ್ತಾರಲ್ಲ ಅವರು ಬರ್ತಿದ್ರೆ ನಂಗೆ ಬಿಟ್ಟು ನನಗೆ ಹಾಗಿಲ್ಲ. ಇದು ಅಧರ್ಮ. ಈ ಶರೀರ ಇರೋದು ಯಾಕೆ? ಪರೋಪಕಾರ ಅಂತ ಇದಂ ಶರೀರ. ಈ ದೇಹ ಇರೋದು ಬರೀ ನನಗಷ್ಟೇ ಅಲ್ಲ, ಬೇರೆಯವ್ರ ಉಪಯೋಗ ಆಗಲಿ. ಅದಕ್ಕೋಸ್ಕರ ಈ ದೇಹವನ್ನು ನಾವು ಬಳಸ್ಕೊಳ್ಳಿ. ಒಳ್ಳೆ ಸಂಸ್ಕಾರಗಳನ್ನು ನಾವು ಈ ಯೋಗದ ಫಲದ ಮೂಲಕ ಹೇಳ್ಕೊಳ್ಳಿ. ಪ್ರತಿ ದಿವಸ ಎಲ್ಲರೂ ಕೂಡ ನಾವು ದೇವರನ್ನು ಪೂಜೆ ಮಾಡ್ತೀವಲ್ಲ, ನಮ್ಮದೇ ಆದಂತಹ ಪ್ರದೇಶ ದೇವರು ಇರ್ತಾರೆ. ಆ ದೈವಿ ಶಕ್ತಿಯನ್ನು ನಾವು ಕಂಡುಕೊಳ್ತೀವಲ್ಲ. ಪ್ರತಿ ದಿವಸ ಏನಾದ್ರೂ ಚಿಕ್ಕದಲ್ಲೇ ಹೇಳ್ಕೊಡ್ತಾರೆ. ಸಣ್ಣ ಮಕ್ಕಳಿದ್ದಾಗ ನಮ್ಮ ತಂದೆ ಹೇಳ್ಕೊಳ್ದೇ ಇರುತ್ತಾ, ಒಳ್ಳೆ ವಿದ್ಯಾಭ್ಯಾಸ ಕೊಡು ಅಂತ ಹೇಳ್ಕೊಂಡು, ಆರೋಗ್ಯ ಕೊಡು ಅಂತ ಹೇಳ್ಕೊಂಡು. ನಾವು ಕೇಳಿದ್ದನ್ನೆಲ್ಲ ದೇವರು ಕೊಟ್ಟಿದ್ದಾನೆ? ಇಲ್ಲ. ಯಾಕೆ? ಪಡಕು ಯಾಕೆ ಕೊಟ್ಟಿಲ್ಲ ಗೊತ್ತಾ? ನಾವು ಕೇಳಿದ್ದನ್ನ ಯಾಕೆ ಕೊಟ್ಟಿಲ್ಲ ಭಗವಂತ ಆಗಲಿ ಗುರುಗಳಾಗಲಿ ನಾವು ಕೇಳಿದ್ದನ್ನ ಅಷ್ಟು ಸುಲಭ ಕೊಡಲ್ಲ.
ಯಾಕೆ ಕೊಡಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ರೀತಿ. ಈಗ ನಿಮ್ಮ ಮಗ ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಹತ್ರ ಬಂದು ಅಪ್ಪ 500 ರೂಪಾಯಿ ಕೊಡು ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ? ಪಟ್ಟ ತೆಗೆದುಕೊಡ್ತೀರಾ? ಇಲ್ಲ, ಹೇಳ್ತಿರ್ತಾನೆ ಯಾಕೆ ಅಂತ ಹೇಳಿ. ಅವನದು ಒಂದು ಒಳ್ಳೆ ಸೂಕ್ತ ಕಾರಣ ಕೊಡಬೇಕು. ಅಪ್ಪ ಒಂದಿಷ್ಟು ಪುಸ್ತಕ ಬರೆದಿದೆ, ಅಥವಾ ಫೀಸ್ ಕಟ್ಟಲಿದೆ, ಅಥವಾ ಇನ್ನೇನೋ ಜೀವನ ನನಗೆ ವಿದ್ಯಾಭ್ಯಾಸಕ್ಕೆ, ಅಥವಾ ಏನೋ ಇದು ಇದೆ ನನಗೆ, ಆ ಒಂದು ಒಳ್ಳೆ ಕಾರಣಕ್ಕೋಸ್ಕರ ಕೊಟ್ರೆ ಮಾತ್ರ 500 ರೂಪಾಯಿ ತೆಗೆದುಕೊಡ್ತೀವಿ. ಇಲ್ಲ ನಾನೇನೋ ಅಲ್ಲಿ ಅದನ್ನ ದುರುಪಯೋಗ ಮಾಡ್ಕೊಳ್ತೀನಿ, ಸಿಗರೇಟ್ ಸೇರ್ತೀನಿ, ಇನ್ನೇನೋ ಮಾಡ್ತೀನಿ ಅಂತ ಹೇಳ್ತಾ ಕೊಡ್ತೀರಾ ನೀವು? 2 ಕೆನ್ನೆ ಕೊಟ್ಟು ಕೊಡಲ್ಲ ಅಂತ ಹೇಳ್ಬಿಟ್ಟು ಹೋಗಲ್ಲ. ನಿಯಮ ಅಲ್ವಾ ಅದು? ಭಗವಂತನ ಹಾಗೆ. ಭಗವಂತ ಒಳ್ಳೆ ಆರೋಗ್ಯ ಕೊಡು, ಆಯಸ್ಸು ಕೊಡು ಅಂತ ಹೇಳಿದಾಗ ಅವನು ಕೇಳ್ತಾನೆ ಯಾಕೆ? ಸುಮ್ಮನೆ ಕೊಡಲ್ಲ. ನೀವೇ ಕೇಳಿದ್ರಿ ನಿಮ್ಮ ಮಗನ ಯಾಕೆ 500 ರೂಪಾಯಿ ನಿಮಗೆ ಅಂತ ಅವರು ಕೇಳ್ತಾರೆ. ಭಗವಂತ ಗುರುಗಳು ಕೇಳ್ತಾರೆ ಯಾಕೆ ನಿಮ್ಗೆ ಆಯಸ್ಸು, ಯಾಕೆ ಆರೋಗ್ಯ ನಿಮಗೆ? ಉತ್ತರ ಕೊಟ್ಟಿದ್ದೀರಾ? ನಾವ್ ಯಾರು ಉತ್ತರ ಕೊಟ್ಟಿಲ್ಲ, ಬರೀ ಕೇಳೋದಷ್ಟೇ. ಕೊಡಿ ಕೊಡಿ ಭಗವಂತ ಹಾಕೊಂಡು ಹೋಗ್ಬೋದು ಕೊಡಲ್ಲ. ನೀವು ಉತ್ತರ ಹೇಳೋವರೆಗೂ ಕೊಡಲ್ಲ. ನೀವು ಉತ್ತರ ಹೇಳಬೇಕು ಏನಂತ? ನಾನು ಕೊಡು, ನಾನು ಅದನ್ನ ಬಳಸ್ಕೊಳ್ತೀನಿ, ನಿನ್ನ ಶಕ್ತಿ ಕಂಡುಕೊಳ್ತೀನಿ, 4 ಜನಕ್ಕೆ ಅದನ್ನ ಹಂಚ್ತೀನಿ, ನಿನ್ನ ಶಕ್ತಿ ಏನು ಅಂತ ಹೇಳಿ ಒಂದು ಲೋಕ ಕಲ್ಯಾಣ ಅಂತ ಒಂದು ಕೆಲಸ ಮಾಡ್ತೀನಿ. ಅದಕ್ಕೋಸ್ಕರ ನನಗೆ ಇದನ್ನ ಕೊಡು ಆಗ ತಾಸು. ಅಲ್ಲಿವರೆಗೂ ಈ ಬರೀ ಕೇಳ್ತಾನೆ ಇರಿ, ಅವನ ಸುಮ್ಮನೆ ಆಗಲ್ಲ. ಈ ಸಂಸ್ಕಾರಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಭಗವಂತನ ದೈವಿ ಶಕ್ತಿಯ ಜೊತೆ ಮಾತಾಡುವಂತಹ ಕಲೆಯನ್ನು ನಾವು ರೂಪಿಸಿಕೊಳ್ಬೇಕು. ಅದಕ್ಕೆ ಹೇಗೆ? ಮೊದಲು ಭಗವಂತನ ಜೊತೆ ಮಾತಾಡೋದಕ್ಕೆ ಮುಂಚೆ ನಿಮ್ಮ ಜೊತೆ ನೀವು ಮಾತಾಡೋದನ್ನ ಕಲಿಯಿರಿ. ನಿಮ್ಮ ಜೊತೆ ನೀವು ಮಾತಾಡೋದಂದ್ರೆ ಹೇಗೆ? ನಮ್ಮ ಜೊತೆ ನಾವು ಮಾತಾಡೋದು ನಮ್ಗೆ ಗೊತ್ತಿಲ್ಲ, ನಮ್ಗೆ ಬೇರೆ ಜೊತೆ ಮಾತಾಡೋದು ಅಷ್ಟೇ ಗೊತ್ತಿರೋದು. ಸಂವಹನದಲ್ಲೇ ನಾನ್ ನಿಮ್ ಜೊತೆ ಮಾತಾಡೋದು, ನೀವು ನನ್ನ ಜೊತೆ ಮಾತಾಡ್ತೀನಿ. ಆದ್ರೆ ನಾನ್ ನನ್ನ ಜೊತೆ ಮಾತಾಡ್ತಿದ್ರೆ ಏನಂತಾರೆ? ಓ ಹುಚ್ಚಿಡಿದೆ, ಸುಮ್ಮನೆ ಮಾತಾಡ್ಕೊಳ್ಳಿ. ನಾನ್ ಪರಮೇಶ ಏನೋ ಪರಮೇಶ ಏನ್ ಮಾಡ್ತಿದ್ದೆ ನೀನು? ನೀವೇನ್ ಮಾಡ್ತೀರಾ? 5 ನಿಮಿಷ ನೋಡ್ತೀವಿ, ಆಮೇಲೆ ಓ ಈಗ ತಪ್ಪು ಸ್ಥಳದಲ್ಲಿ ಬಂದು ಕೂತಿದ್ವಿ. ವ್ಯಕ್ತಿ ಸರಿ ಇಲ್ಲ, ತಪ್ಪು ಸ್ಥಳದಲ್ಲಿ ಬಂದು ಕೂತಿದ್ವಿ. ಹಾಗಲ್ಲ, ನನ್ನ ಜೊತೆ ನಾನು ಮಾತಾಡೋದ್ರಿಂದ ಯೋಗದ ಪರಿಭಾಷೆಯಲ್ಲಿ ಸ್ವಾಧ್ಯಾಯ. ಸ್ವಾಧ್ಯಾಯ ನನ್ನ ಇತಿಮಿತಿಗಳೇನು, ಪರಿಮಿತಿಗಳೇನು, ನನ್ನನ್ನ ಕಣ್ಣು ಮುಚ್ಚಿ ಕೂತ್ಕೊಂಡು ನಾನು ಮಾತಾಡ್ತೀನಿ. ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು, ನನಗೆ ಏನು ಗೊತ್ತಿದೆ. ಯೋಗದ ಅಭ್ಯಾಸ ಮಾಡೋದು ಯಾರೋ ಒಂದು ಪ್ರಶ್ನೆ ಕೇಳಿದ್ರು, ನನಗೆ ಇಂಥದ್ದು ಇದೆ, ಇದರಿಂದ ಹೇಗೆ ಬರೋದು ಹೊರಗೆ, ನಿಮ್ಮ ಹತ್ರ ಬಂದ್ರೆ ಇದು ಪರಿಹಾರ ಆಗುತ್ತ? ನಾನು ಏನ್ ಮಾಡೋದು? ಉತ್ತರ ಕೊಡೋ ಜವಾಬ್ದಾರಿ ಯಾರ್ದು? ನಮ್ದಲ್ವಾ? ಕೈ ಬಟ್ಟೆ ಸುಮ್ಮನೆ ಮಾಡಿ ಸರಿಯೋಗ ಮಾಡಿ ಮಾಡ್ತಾರೆ. ಹೀಗೆ ಮಂಡ್ಯ ನಡೆಸಿದ್ರಲ್ಲ, ಕೂರಕ್ಕಾಗಲ್ಲ, ಚೇರ್ ಮೇಲೆ ಕೂತಿದ್ದಾರೆ, ಹೆಂಗೆ ಅದರಿಂದ ಹೊರಗೆ ಬರೋದು? ಸುಮ್ಮನೆ ಎಲ್ಲರೂ ಯೋಗ ಮಾಡ್ತಾರೆ ಅಂತ ನಾನು ಯೋಗ ಮಾಡಲ್ಲ. ಅದರಿಂದ ಹೊರಗೆ ಬರೋದು, ಆ ಯೋಗದ ಬಳಕೆ ಸರಿಯಾಗಿ ಆಗಬೇಕು. ಹಾಗಾಗಿ ನಾವು ಈಗೇನೆಲ್ಲ ಅಭ್ಯಾಸವನ್ನ ನಾವು ಮಾಡ್ತಾ ಇದೀವಲ್ಲ, ಇದನ್ನ ರಾಜಯೋಗದ ಅಡಿಯಲ್ಲಿ ಕಂಡುಕೊಂಡಿದ್ದಾರೆ. ಅಷ್ಟಾಂಗ ಯೋಗವನ್ನ ನಾವು ಕಂಡುಕೊಂಡಿರೋದು ಯಾವುದರಲ್ಲಿ? ರಾಜಯೋಗದಲ್ಲಿ. ಯೋಗ ಶಿಕ್ಷಕ ವರ್ಗ ಎಷ್ಟು ಜನಕ್ಕೆ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಟೀಚರ್ಸ್ ಟ್ರೈನಿಂಗ್ ಎಷ್ಟು ಜನಕ್ಕೆ ಆಗಿದೆ ಆಗಿದ್ರೆ ಅದಕ್ಕೆ ಎಕ್ಸಾಮ್ ಬರೀಬೇಕು. ಆ ಎಕ್ಸಾಮ್ ಬರೆದು ಪಾಸ್ ಆಗ್ಬೇಕು. ಅಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅಷ್ಟಾಂಗ ಯೋಗವನ್ನ ಈಗ ನೀವು ಎಲ್ಲಿಂದ ಯಾವುದರಿಂದ ಆರಿಸಿಕೊಳ್ಳಲಾಗಿದೆ? ಕರ್ಮಯೋಗ ಅಂದ್ರೆ ಭಗವದ್ಗೀತೆಯ ಎಷ್ಟನೇ ಅಧ್ಯಾಯದಲ್ಲಿದೆ ಕರ್ಮಯೋಗ? ಎಷ್ಟನೇ ಅಧ್ಯಾಯ? 3ನೇ ಅಲ್ಲ, 2ನೇ ಅಧ್ಯಾಯ ಯಾವುದು? ಮೊದಲನೇದು ಯಾವುದು? ಭಗವಂತನನ್ನ ನಮ್ಗೆ ನೋಡಿ ಕಾಯಿಲೆ ವಾಸಿ ಆಗ್ಬೇಕು ಅಂತ ಹೇಳಿದ್ರೆ ಸರಿಯಾದ ವಿಚಾರ ತಿಳ್ಕೊಳ್ಬೇಕು.
ಶ್ರೀಕೃಷ್ಣನನ್ನ ನಾವು ಭಗವದ್ಗೀತೆಯಲ್ಲಿ ವಿಶ್ವರೂಪ ದರ್ಶನ ಮಾಡಿಸ್ತೀವ. ಆದ್ರೆ ಏನ್ ಹೇಳಿದ್ರೆ ಗೊತ್ತಾ? ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನ ಮುದ್ರಾಯ ಯೋಗಿನೇ ನಾಥಾಯ ಪುರೀಶಾಯ ನಮೋ ವೇದಾಂತ ವೇದಿನೇ ಅಚ್ಯುತಾನಂದ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶ ರೋಗಾನ್ವೇ ನಾಶಯ ಶೇಷ ಅಶೋಧನ್ವಂತರೇ ಹರೇ. ಕೇಳಿದ್ವ ಇದನ್ನ? ಇಲ್ಲ. ಎಷ್ಟು ಸೂಕ್ತವಾಗಿದೆ ಗೊತ್ತಾ? ಕೃಷ್ಣಾಯ ಯಾದವೇಂದ್ರಾಯ, ಯಾದವರಿಗೆ ಇಂದ್ರ ಒಡೆಯಾಗುವುದು. ಜ್ಞಾನ ಮುದ್ರಾಯ, ಕೃಷ್ಣ ಯಾವ ಇರ್ತಾನೆ? ಜ್ಞಾನ ಮುದ್ರೆಯಲ್ಲಿ. ನಾಥಾಯ ಒಡೆಯ, ರುಕ್ಮಿಣೀಶಾಯ ರುಕ್ಮಿಣಿಗೆ ಒಡೆಯದು. ನಮೋ ವೇದಾಂತ ವೇದಿದೆ. ಅರ್ಥ ಮಾಡ್ಕೊಳ್ಳಿ. ವೇದ, ವೇದಗಳೇ ಬೇರೆ, ವೇದಾಂತ ಅದೇ ಬೇರೆ. ವೇದ ಭಾರತಿ ಅಂತ ಗೊತ್ತು. ಯಾಕೆ ವೇದಾಂತ ಭಾರತಿ ಅಂತ ಹೇಳಿ? ನಮೋ ವೇದಾಂತ ವೇದಿದೆ. ವೇದನು ಬಂದು ವೇದಾಂತ. ಆಮೇಲೆ ಅದನ್ನು ನೋಡ್ಕೊಳ್ಳೋದು. ಅದಕ್ಕೆ ಪರಿಣಿತವರು ಗುರುಗಳಿದ್ರೆ ಹೇಳ್ತಾರೆ. ಅಚ್ಯುತಾನಂದ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶ. ಸ್ಮೃತಿ ಅಂತ ಹೇಳಿದ್ರೆ ಅವನನ್ನ ಅಚ್ಯುತಾನಂದ ಗೋವಿಂದ ಅನ್ನೋ ಮೂರು ಪದವನ್ನ ಹೇಳಿದ್ರೆ ರೋಗ ಬೇರೆ ನಾಶೀಯ ಶೇಷ ಅಲ್ಲಿರುವುದು ಅಷ್ಟೇ. ಅಷ್ಟೋ ಧನ್ವಂತರೇ ಹರೇ. ನನ್ನ ಧನ್ವಂತರಿ ಸ್ವರೂಪರಾಗಿ ನಮ್ಮ ಕೃಷ್ಣನನ್ನು ನೋಡ್ತೀವಿ. ಎರಡು ವಿಚಾರಗಳನ್ನ ಗಮನಿಸಿ. ಟ್ರೀಟ್ಮೆಂಟ್ ಕೊಟ್ರೆ, ಟ್ರೀಟ್ಮೆಂಟ್ ಅನ್ನ ಅಂದ್ರೆ ಚಿಕಿತ್ಸೆಯನ್ನ ಕೊಟ್ರೆ ರೋಗ ನಾಶವಾಗಬೇಕು, ರೋಗಿ ಶೇಷವಾಗಬೇಕು. ರೋಗ ಅಂದ್ರೆ ನಾಶೀಯ ಶೇಷ ಅಂತ ಅರ್ಥ ಮಾಡ್ಕೊಳ್ಬೇಕು. ಟ್ರೀಟ್ಮೆಂಟ್ ಕೊಟ್ಟ ಕಾಯಿಲೆ ಮಾತ್ರ ಹೋಗ್ಬೇಕು, ನಾಶ ಆಗಿ. ರೋಗಿ ನಾಶ ಆಗ್ಬಿಟ್ಟದು, ಅವರ ನಾಶ ಅಲ್ವಾ? ಅದಕ್ಕೆ ರೋಗ ಬಲನೆ ಬೇರೆ, ರೋಗಿ ಬಲನೆ ಬೇರೆ. ಚಿಕಿತ್ಸೆಯನ್ನ ಕೊಡುವಾಗ ರೋಗಕ್ಕೆ ಕೊಡ್ಬೇಕು, ರೋಗವನ್ನ ನಾಶ ಮಾಡ್ಬೇಕು, ರೋಗಿ ಉಳ್ಕೊಳ್ಬೇಕು. ಈ ವ್ಯತ್ಯಾಸಗಳು ಗೊತ್ತಿರಬೇಕಲ್ಲ. ಅಂತಹ ಭಗವಂತನನ್ನು ಸ್ಮೃತಿ ಮಾಡಿದ್ರೆ ರೋಗ ನಾಶ ಆಗುತ್ತೆ, ರೋಗಿ ಉಳ್ಕೊಳ್ತಾನೆ. ಅವನನ್ನ ಧನ್ವಂತರಿ ಅಂತ ಕರೀತಾರೆ. ಹೀಗೆ ಯೋಗದ ವಿಚಾರಗಳನ್ನು ಒಂದಷ್ಟು ತಿಳ್ಕೊಂಡ್ರೆ ಖಂಡಿತ ಉಪಯೋಗ. ಹೇಗಿರ್ಬೇಕು ಗೊತ್ತಾ? ನನಗೆ ಸಮಸ್ಯೆಗಳು ಬಂದವು, ಸಮಸ್ಯೆ ಇದ್ದಿದ್ದೆ ಎಲ್ಲರಿಗೂ ಕೂಡ ಇರ್ತದೆ. ಈ ಕಲಿಯುಗದಲ್ಲಿ ಸಮಸ್ಯೆಗಳಿಂದ ಹೊರಬಾದಂತವರು ಯಾರು ಇಲ್ಲ. ಈಗ ಎಷ್ಟೇ ಮಾತಾಡಿ 1 ಗಂಟೆ ಅಲ್ಲ, ಇಡೀ ದಿವಸ ಎಲ್ಲ ಮಾತಾಡಿದ್ರು ಸಮಸ್ಯೆ ಅವರದೇ ಆದ ಹಂತದಲ್ಲಿ ಸಮಸ್ಯೆಗಳು ಇದ್ದೇ ಇದೆ. ಸಮಸ್ಯೆಗಳನ್ನು ದಾಟಿ ಬರುವುದಕ್ಕೆ ಸಾಧ್ಯ ಇದೆ. ಯೋಗಕ್ಕೆ ಬಂದಾಗ ಈ ಸಮಸ್ಯೆಗಳನ್ನ ಎಷ್ಟು ಸುಲಭವಾಗಿ ನಾವು ಪರಿಹರಿಸಿಕೊಳ್ಳಬಹುದು ಗೊತ್ತಾ? ಯೋಗಿಯಾದವನು ಸುಮ್ಮನೆ ಹೀಗೆ ಧ್ಯಾನಸ್ಥ ಸ್ಥಿತಿಯಲ್ಲಿ ಕುಳಿತು ದೀರ್ಘ ಶ್ವಾಸವನ್ನ ಪಡಿತಾ ತನ್ನ ಕಾಯಿಲೆಗಳನ್ನು ತಾನೇ ವಾಸಿ ಮಾಡ್ಕೊಳ್ಬೇಕು. ತನ್ನ ಕಾಯಿಲೆಗಳನ್ನ ತಾನೇ ವಾಸಿ ಮಾಡ್ಕೊಳ್ಬೇಕು. ನಾನು ಆಗಲೇ ಹೇಳಿದೆ, ಕಾಯಿಲೆ ಅನ್ನೋದು ದೇಹಕ್ಕೆ ಬಂದಷ್ಟೇ ಕಾಯಿಲೆ ಅಲ್ಲ, ಮನಸ್ಸಿಗೆ ಬಂದರೂ ಕೂಡ ಕಾಯಿಲೆ ಅಲ್ಲ, ಆತ್ಮಕ್ಕೂ ಕೂಡ ಕಾಯಿಲೆ ಬರುತ್ತೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಒಂದು ಮಂತ್ರವನ್ನ ಕೇಳಿದೆ. ಏನಂತ? ಒಂದು ಮುದ್ರೆಯನ್ನು ಮಾಡಿ, ಇದನ್ನ ಶಾಂಭವಿ ಮುದ್ರೆ ಅಂತ ಹೇಳಿದ್ದಾರೆ. ಇದನ್ನ ಒಂದು ಮೂಲಾಧಾರ ಎಂದು ಸಹಸ್ರಾರಕ್ಕೆ ತಂದು ಓಂ ಯೋಗಿನಿ ಶ್ರೇ ಮಹಾಭೂಷಣಿ ಚಂದ್ರಶೇಖರಿ ಸಾಧ್ವಿ ಅಂಬಿಕೆ ಅಚ್ಯುತೆ ದೇವಿ ಪಂಕಜಾಕ್ಷಿ ಶಂಕರಿ ಭಯಂಕರಿ ಪಾಂಚಾನನೇ ಪರಜ್ಯೋತಿ ಪರಬ್ರಹ್ಮೇ ಪರಮೇಶ್ವರಿ ಆದಿ ವ್ಯಾಧಿ ಅಜ್ಞಾನ ಹರೇ ದೇವಿ ಓಂ ಶ್ರೀಮಾತ ಯೋಗಕಾಳಿ ನಮಾಮ್ಯಹಂ. ಅರ್ಥ ಮಾಡ್ಕೊಳ್ಳಿ. ಆದಿ ವ್ಯಾಧಿ ಅಜ್ಞಾನ ಹರೇ ದೇವಿ, ಜಗನ್ಮಾತೆಯಿಂದ ಕೇಳ್ಕೊಳ್ಳೋದು. ಯೋಗಕಾಳಿ, ಯೋಗಕಾಳಿಯನ್ನ ಕೇಳ್ಕೊಳ್ಬೇಕು. ಏನಂತ? ಆದಿ ವ್ಯಾಧಿ ಅಜ್ಞಾನ. ವ್ಯಾಧಿ ಅನ್ನೋದು ದೇಹಕ್ಕೆ ಬರುವಂತಹ ಕಾಯಿಲೆ. ವ್ಯಾಧಿ ದೇಹಕ್ಕೆ ಬರುವಂತಹ ಕಾಯಿಲೆ. ಆದಿ ಮನಸ್ಸಿಗೆ ಬರುವಂತಹ ಕಾಯಿಲೆಯನ್ನ ಆದಿ ಅಂತ ಕರೀತಾರೆ. ಅಜ್ಞಾನ ಅನ್ನೋದು ಆತ್ಮಕ್ಕೆ ಬರುವಂತಹ ಕಾಯಿಲೆ. ಈ ಮೂರನ್ನ ಪರಿಹರಿಸು. ಆದಿ ವ್ಯಾಧಿ ಅಜ್ಞಾನ ಹರೇ ದೇವಿ ಓಂ ಶ್ರೀಮಾತ ಯೋಗಕಾಳಿ ನಮಾಮ್ಯಹಂ. ಬರೀ ಶರೀರಕ್ಕೆ ಬಂದಿರುವಂತಹ ವ್ಯಾಧಿಯನ್ನ ಕಳೆದುಕೊಂಡು ಸಾಕು. ಮನಸ್ಸಿಗೆ ಒಂದಿಷ್ಟು ಕಾಯಿಲೆ ಬಂದಿರುತ್ತೆ,
ದೇಹಕ್ಕೆ ಬಂದಿದ್ದ ಕಾಯಿಲೆ ಯಾವರ ಮೂಲ ಅದು ಮನಸ್ಸಿನ ಮೂಲ. ಮೇಲೆ ಗಿಡ ಕತ್ತರಿಸಿದ್ರೆ ಅಷ್ಟೇ ಸಾಲದು, 15 ದಿವಸ ಆದ್ಮೇಲೆ ಮತ್ತೆ ಬೆಳೆ ಬರುತ್ತೆ. ಏನ್ ಮಾಡ್ಬೇಕು? ಬೇಯಿಸಬೇಕು ಅಂತ ಮನಸ್ಸಿಗೆ ಚಿಕಿತ್ಸೆಯನ್ನ ಕೊಡಿ, ದೇಹಕ್ಕೆ ಚಿಕಿತ್ಸೆ, ಮನಸ್ಸಿಗೆ ಚಿಕಿತ್ಸೆ, ಆತ್ಮಕ್ಕೆ ಚಿಕಿತ್ಸೆ. ಈ ಮೂಲಕ್ಕೂ ಚಿಕಿತ್ಸೆಯನ್ನ ಕೊಟ್ಟು ಜೋಡಿಸಿದಾಗ ಅದು ಯೋಗವಾಗುತ್ತೆ. ಅಲ್ಲಿ ಆರೋಗ್ಯ ನಳನಳಿಸ್ತಾ ಇರುತ್ತೆ, ಆರೋಗ್ಯ ನಳನಳಿಸ್ತಾ ಇರುತ್ತೆ. ಇದನ್ನ ನಾವು ಈ ಯೋಗ ಬಲದಿಂದ ನಾವು ಇಲ್ಲಿ ನಾವ್ ಏನ್ ಮಾಡಬೇಕು ಅಂತಂದ್ರೆ, ಯೋಗವನ್ನ ಸಾಮಾನ್ಯವಾಗಿ ನಾವೇನ್ ಮಾಡಿದ್ವಿ, ಯೋಗವನ್ನ ಅಭ್ಯಾಸ ಮಾಡಿದ್ವಿ. ಆದ್ರೆ ಇನ್ನೊಬ್ಬರಿಗೆ ಹೇಳಿ ಕೊಡೋದಿದೆಯಲ್ಲ, ಅಲ್ಲಿ ಮಾತ್ರ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇನ್ನೊಬ್ಬರಿಗೆ ನೀವು ಎಷ್ಟಾದ್ರೂ ಹೇಳ್ಕೊಡಿ, ಏನನ್ನಾದ್ರೂ ಹೇಳ್ಕೊಡಿ, ಆದ್ರೆ ಬಹಳ ಬಹಳ ಎಚ್ಚರಿಕೆಯಿಂದ ಈ ಹೇಳಿಕೊಡುವಂತಹ ಕೆಲಸವನ್ನು ನಾವು ಮಾಡಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ, ಮೊದಲು ಏನ್ ಮಾಡ್ಬೇಕು